ದಾಟು ಅಧ್ಯಾಯ 10 ಮುಂದುವರಿದ ಭಾಗ. ಮಾತಂಗಿ ಹೋದ ಸ್ವಲ್ಪ ಹೊತ್ತಿಗೆ ವೆಂಕಟೇಶ ಬಂದ. ತಂಗಿಯ ಎದುರಿಗೆ ಕೊಳದ ದಡದ ಮೇಲೆ ಕುಳಿತು ಹೇಳಿದ, ಇಲ್ಲಿ ಒಬ್ಬಳೇ ಇದೆಯಲ್ಲ, ಯಾವ ಹುಚ್ಚು ನಿಂಗೆ? ಹುಚ್ಚು ಅಲ್ಲ, ಏನೂ ಅಲ್ಲ, ಏನೋ ಇಲ್ಲಿರಬೇಕು ಅನ್ನಿಸ್ತು, ಇದೀನಿ. ಹುಚ್ಚು ಅಲ್ಲ, ಬೆಪ್ಪು ಅಲ್ಲ, ಶಿವಲೀಲೆ, ನಿಂಗೆ ಯಾರು ಹೇಳಕ್ಕಾಗುತ್ತೆ ಎಂದವನು ಅಪ್ಪನ ಶ್ರಾದ್ದದ ವಿಷಯ ಮಾತನಾಡಿದ. 7ನೆಯ ದಿನದಿಂದ ಕರ್ಮ ಆರಂಭವಾಗಬೇಕು. ನಾಳೆಯೇ ತಾವರೆಕೆರೆಗೆ ಹೋಗಿ ಸಾಮಾನು ಗೀಮಾನು ತರಬೇಕು. ನೀನು ಮನೆಗೆ ಬಂದು ಜವಾಬ್ದಾರಿ ತೆಗೆದುಕೊಂಡು ನೋಡಿಕೊಳ್ಳಬೇಕು ಎಂದೆಲ್ಲ ಹೇಳಿದ. ಶ್ರಾದ್ದದಲ್ಲಿ ನಿನಗೆ ನಂಬಿಕೆ ಇದ್ದರೆ ಮಾಡು, ನನಗೆ ವಿಶ್ವಾಸವಿಲ್ಲ. ಸತ್ತೋರಿಗೆ ಒಂದು ತುತ್ತು ಅನ್ನನೂ ಕಾಣಿಸಬಾರದು ಅಂತೀಯಾ? ನಾವಿಲ್ಲಿ 3 ಉಂಡೆ ಅನ್ನ ಮಿದ್ದು ದರ್ಭೆ ಮೇಲಿಟ್ಟು ಮಂತ್ರ ಹೇಳಿದರೆ ಅಲ್ಲಿ ಅವರಿಗೆ ಸೇರುತ್ತೆ ಅಂತೀಯಾ? ಸತ್ತ ಮೇಲೆ ಆತ್ಮ ಅನ್ನೋದು ಇದೆಯೋ ಇಲ್ಲವೋ? ಇದ್ದರೆ ಏನಾಗುತ್ತೋ, ಎಲ್ಲಿಗೆ ಹೋಗುತ್ತೋ ಬಲ್ಲೋರ್ಯಾರು? ಅಪ್ಪ ನಿಂಗೆ ಕಠೋಪನಿಷತ್ತು ಹೇಳಿಕೊಟ್ಟಾಗ ನನಗೂ ಹೇಳಿಕೊಟ್ಟಿದ್ದ. ಅದು ನಿಜ ಅಂತ ಒಪ್ಪಿಕೊಂಡ್ರೂ ಬ್ರಾಹ್ಮಣರನ್ನೇ ಕರೆದು ಅನ್ನ ಹಾಕಬೇಕು ಅನ್ನೋ ಜಾತಿ ಸಿದ್ಧಾಂತದ ಶಾಸ್ತ್ರ ನನಗೆ ಒಪ್ಪಿಗೆಯಾಗುಲ್ಲಪ್ಪ. ಬ್ರಾಹ್ಮಣರು ಅಂದರೆ ವೇದಾಧ್ಯಯನ ಮಾಡಿದ ಜ್ಞಾನಿಗಳು ಅಂತ. ಅಂಥೋರು ನಿಂಗೆ ಎಲ್ಲಿ ಎಷ್ಟು ಜನ ಸಿಗ್ತಾರೆ? ಸಿಕ್ಕಿದ್ರೂ ಅವರು ಬ್ರಾಹ್ಮಣರ ಹೊಟ್ಟೆಲೇ ಹುಟ್ಟಿರೋದು ಯಾಕಾಗಿರಬೇಕು? ಸತ್ಯ, ನಿನ್ನ ಆನ್ಸರ್ಸ್ MA ನಾಲೆಡ್ಜ್ ನನಗೆ ಗೊತ್ತು. ನಿಂಗೆ ಯಾವುದೂ ಬೇಡ. ನಾನು ಊರು ಕೇರಿ ಅಂತ ಸಂಸಾರ ಮಾಡಿಕೊಂಡಿರಬೇಕಾದವನು. 4 ಜನ ಆಡ್ಕೊಳ್ಳೋ ಹಾಗೆ ಮಾಡಬಾರ್ದು. ಕ್ರಮವಾಗಿ ಶಾಸ್ತ್ರ ಪ್ರಕಾರ ನಾನು ಮಾಡಿಯೇ ಮಾಡ್ತೀನಿ. ನಿಂಗೆ ನಾನು ಅಡ್ಡ ಬರಲಿಲ್ಲ. ಜನ ಆಡ್ಕೊಳ್ಳೋ ಹೆದರಿಕೆಗೆ ಯಾಕೆ ಮಾಡ್ತೀಯಾ? ನಿಂಗೆ ಸ್ವಂತ ಶ್ರದ್ಧೆ ಇದ್ದರೆ ಮಾಡು. ಶ್ರದ್ಧೆ ಇದ್ದೇ ಇದೆ, ನಾನು ಎಲ್ಲ ಬಿಟ್ಟೋನಲ್ಲ ಎನ್ನುವಾಗ ನಿನ್ನ ಹಾಗೆ ಎಂಬುದು ಧ್ವನಿಸುತ್ತಿತ್ತು. ಆದರೆ ಸತ್ಯ ಅದನ್ನು ಉಪೇಕ್ಷಿಸಿ ತನಗೆ ತಿಳಿಯಲೇ ಇಲ್ಲವೆಂಬಂತೆ ಸುಮ್ಮನಾದಳು. 2 ನಿಮಿಷದ ನಂತರ ವೆಂಕಟೇಶ ಎಂದ, ನೋಡು, ಇನ್ನೂ ಸೂತಕ ಕಳೆಯೋಕೆ ಮುಂಚೆ ಈ ಮಾತಾಡಬಾರದು. ಆದರೆ ನಮ್ಮಪ್ಪನ ಸೂತಕವೇ ಆದ್ದರಿಂದ ಒಂದು ಥರಕ್ಕೆ ಆಡಿದರೂ ಪರವಾಗಿಲ್ಲ. ಎಷ್ಟು ಮುಂಚೆ ಈ ಕಾರ್ಯವಾದರೆ ಅದರ ಪುಣ್ಯ ಅವನಿಗೆ ಸೇರುತ್ತೆ. ಅದೇ ಕೊರಗಿನಲ್ಲೇ ಅವನು ಸತ್ತ. ಯಾವುದು? ನಿನ್ನ ಮದುವೆದು. ನೀನು ಆ ಸೂಳೆ ಮಗುನ್ನ ನೆಚ್ಚಿಕೊಂಡೆ. ನಂಬಿದ್ದಕ್ಕೆ ತಕ್ಕ ಹಾಗೆ ಅವನು ಇದ್ದನೇ. ಸುಖವಾಗಿ ದಡೂತಿ ಮನೆಯಲ್ಲಿ ಹೆಣ್ಣು ತಂದು ಮದುವೆ ಮಾಡ್ಕೊಂಡ. ಈಗ SSMS ಅಂದರೆ ಶ್ರೀ ಶ್ರೀನಿವಾಸ ಮೋಟಾರ್ ಸರ್ವೀಸ್ ಅಂತ 4 ಬಸ್ ಲೈನು ಮಾಡಿಕೊಂಡು ಹೊಸ ಬಸ್ ಓಡಿಸ್ತಿದ್ದಾನೆ. ಈಗ 15 ದಿನದಾಗೆ 2 ಲಾರಿ ತರಿಸಿದ್ನಂತೆ. ಮೋಟಾರು ಲೈನೆಲ್ಲ ಸರ್ಕಾರದವರು ತಗೋತಿಲ್ವೇ? ನ್ಯಾಷನಲೈಸೇಷನ್ ಆಗ್ತಿಲ್ವೇ? ಅವರಿಗೆ ಬೇಕಾದವರಿಗೆ ಸಂದಿಗೊಂದಿ ಲೈನು ಕೊಡ್ತಾನೇ ಇದ್ದಾರೆ. ದೊಡ್ಡ ಲೈನುಗಳು ಮಾತ್ರ ಸರ್ಕಾರದ ಕೈಲಿವೆ. ಅವನ ಮಾವಂದು ಮಳವಳ್ಳಿ ಕಡೆ 10 ಲೈನುಗಳಿವೆ. ಅವರ ಡೈರೆಕ್ಷನ್. ಅಳಿಯ ದುಡ್ಡು ಉದುರಿಸ್ತಿದ್ದಾನೆ ಸ್ವಾತಿ ಮಳೆ ಹಾಗೆ. ಮಧ್ಯದಲ್ಲಿ ಎಪ್ಪೆ ಬಿದ್ದದ್ದು ನಿನಗೆ. ನೀನೇನೋ ಅದಕ್ಕೆ ಕೇರ್ ಮಾಡೋಲ್ಲ ಅನ್ಬಹುದು. ಆದರೆ ಇರೋಳು ಒಬ್ಬಳು ತಂಗಿ. ನೀನು ಹೀಗಿದ್ರೆ ನನ್ನ ಮರ್ಯಾದೆ ಏನಾಗುತ್ತೆ? ಆ ಬೋಳಿ ಮಗ ಅವನೊಬ್ಬನೇ ಏನು ದುಡ್ಡು ಕಂಡಿರೋನೋ? ನಾನು ಹೇಳಿದ್ದಕ್ಕೆ ಒಪ್ಕ. ನೀನು MA ಮಾಡಿದೀಯ. ಕೊನೆ ಪಕ್ಷ MA LLB ಅಥವಾ MA PhD ಇಂಥದ್ದೇನಾದರೂ ಓದಿರೋ ಗಂಡು ಹುಡುಕೋಣ. ಅಷ್ಟು ಓದಿರೋ ಗಂಡಿನ ಹತ್ರ ಹೇಗೆ ಪ್ರಸ್ತಾಪ ಮಾಡೋದು ಅಂತ ನನಗೆ ಅನುಭವವಿಲ್ಲ. ನೀನೇ ಹೇಳು, ಹೀಗೆ ಮಾತಾಡಬೇಕು ಅಂತ. 15 ಅಲ್ಲ 20,000 ಖರ್ಚಾಗಲಿ. ಅವನ ತಲೆ ಮೇಲೆ ಹೊಡೆದ ಹಾಗೆ ಮದುವೆ ಮಾಡಿ ಕಾರಿನಲ್ಲಿ ಮೆರವಣಿಗೆ ಮಾಡಿಸಿ ತಂಜಾವೂರಿನ ವಾಲಗದೋರ ಕರೆಸಿ ಊದಿಸ್ತೀನಿ. ಅಣ್ಣನ ಈ ಮಾತಿನಲ್ಲಿ ಅವಳಿಗೆ ಸಂಪೂರ್ಣ ಉಪೇಕ್ಷೆ ಉಳಿಯಲಿಲ್ಲ. ಗಂಭೀರಳಾಗಿ ಯೋಚಿಸುತ್ತಾ ಹೇಳಿದಳು, ಯಾರ ಮೇಲಿಂದೋ ಉಮೇದಿಗೆ ನೀನ್ಯಾಕೆ ಹೀಗೆ ದುಡ್ಡು ಹಾಳು ಮಾಡಬೇಕು? ಯಾರ ಮೇಲಿಂದು ಅಂದರೆ ಹಾದಿಲಿ ಹೋಗೋ ದಾಸಯ್ಯನ ಮೇಲೆ ಉಮೇದು ಮಾಡ್ತಿದ್ದೀನಿಯೇ ನಾನು? ಹಲಾಲ್ ಕೋರ್ ನನ್ನ ಮಗ ಅವನು. ನೀನು ಜವಳಿ ಅಂಗಡೀಲಿ ಕೂಲಿ ಮಾಡಿದರೆ ನಮಗೆ ಗೌರವವೇ? ಅದು ಈ ಊರವರಿಗೆಲ್ಲ ಗೊತ್ತಿದೆ. ಅವಳಿಗೆ ಆಶ್ಚರ್ಯವಾಯಿತು. ಆದರೆ ಸ್ವತಃ ಅಪಮಾನವೆನಿಸಲಿಲ್ಲ. ಬೆಟ್ಟಯ್ಯನವರ ಮೂಲಕ ಒಬ್ಬಿಬ್ಬರಿಗೆ ತಿಳಿದು ಅಲ್ಲಿಂದ ಉಳಿದವರಿಗೆ ಹಬ್ಬಿರಬಹುದೆಂದು ಅವಳು ಊಹಿಸುತ್ತಿರುವಾಗಲೇ ವೆಂಕಟೇಶ ಎಂದ,
ಅವನ ಮಗನ ಮದುವೆಗೆ ದೊಡ್ಡ ಸೀರೆ ತರೋಕ್ಕೆ ಅಂತ ಹೆಂಡ್ತಿ ಜೊತೆ ನಿನ್ನ ಅಂಗಡಿಗೆ ಬಂದಿದ್ನಂತೆ. ಶೆಟ್ಟಿ ಹೇಳಿದ ಹಾಗೆ ನೀನೇ ಸೀರೆ ತಂದು ಬಿಡಿಸಿ ಸೆರಗು ಅಂಚು ತೋರಿಸಿದೆಯಂತೆ. ಅಂಥ ಚಾಕರಿಗೆ ಲಾಯಕ್ಕಾದ ಹುಡುಗೀನ ನನ್ನ ಸೊಸೆಯಾಗಿ ತಂದ್ಕತ್ತೀನಿ ಅಂತ ಸುತ್ತಲ ಹಳ್ಳಿಯ ರೈತ ಮುಖಂಡರ ಕೈಲಿ ಅಂದಿದ್ದಾನೆ. ಅದು ನಡೆದದ್ದು ಹಾಗಲ್ಲವೇ ಅಲ್ಲ. ನನ್ನ ಮುಖ ಕಂಡು ಅವರೆಲ್ಲ ಅಂಗಡಿಯಿಂದ ಹೊರಗೆ ಹೊರಟು ಹೋದರು. ಅವರು ಹೊರಟು ಬಂದಿರಬಹುದು, ಆದರೆ ಅವನು ಹೇಳಿರೋದು ಹೀಗೆ: ಕಡಗದಹಳ್ಳಿ ಬೋರನಿಂಗಪ್ಪ ಎಲೆಕ್ಷನ್ನಲ್ಲಿ ಗೆದ್ನಲ್ಲ, ಅದಕ್ಕೆ ನಾನು ಎಷ್ಟೋ ಕೆಲಸ ಮಾಡಿದ್ದೀನಿ. ಎದುರು ಪಕ್ಷ ನಿಂತಿದ್ದೋರು ಸೋಷಲಿಸ್ಟ್ ಪಾರ್ಟಿ ನಾರಾಯಣರಾಯರು. ಅವರಿಗೆ ಓಟು ಕೊಡಬೇಡಿ ಅಂತ ಹೇಳೋಕ್ಕೆ ಅವನು ಏನೇನಂತ ಪ್ರಚಾರ ಮಾಡಿದಾನೆ ಗೊತ್ತಾ? ಸಾವಿರಾರು ವರ್ಷದಿಂದ ಹಾರುವರ ಹೆಂಗಸರು ಮನೇಲಿ ಕೂತ್ಕೊಂಡು ತಿಂದು ಚರ್ಮ ಬೆಳ್ಳಗೆ ಮಾಡ್ಕೊಂಡಿದ್ದಾರೆ. ನಮ್ಮ ಹೆಂಗಸರು ಬಿಸಿಲಲ್ಲಿ ಸಸಿ ಹಾಕಿ ಕಳೆ ಕಿತ್ತು ಕಪ್ಪಗಿದ್ದಾರೆ. ಅವರ ಮನೇಲಿ ಮುಸುರೆ ಪಾತ್ರೆ ತಿಕ್ತಿದ್ರು. ನನ್ನ ಕೈಗೆ ಇನ್ನು 10 ವರ್ಷ ಅಧಿಕಾರ ಬರಲಿ, ಹಾರುವರ ಹೆಂಗಸರು ನಮ್ಮ ಜನದವರ ಮನೆಯಲ್ಲಿ ಕಸ ಗುಡಿಸಿ ಮುಸುರೆ ತಿಕ್ಕಬೇಕು, ನಮ್ಮ ಹೊಲದಲ್ಲಿ ಸಸಿ ಹಾಕಿ ಕಳೆ ಕೀಳಬೇಕು, ಹಾಗೆ ಮಾಡಿಸ್ತೀನಿ ಅಂತಲೆಲ್ಲ ಅಂದು ಓಟು ಕೊಡಿಸಿದಾನೆ. ಇದೆಲ್ಲ ಕಿವಿಗೆ ಬಿದ್ದರೂ ನೀನು ಅವರ ಕಡೆ ಯಾಕೆ ಕೆಲಸ ಮಾಡಿದೆ? ಏನು ಮಾಡ್ತೀಯಾ? ರಾಜಕೀಯ ಅಂದರೆ ಮಾಡಲೇಬೇಕು, ಇಲ್ಲದೆ ಇದ್ದರೆ ಗೆಟೋನ್ ಆಗೋಕ್ಕೆ ಆಗೋಲ್ಲ. ರಾಜಕೀಯ ಬಿಟ್ಟು ಜೀವನ ಮಾಡೋಕ್ಕಾಗಲ್ವೇ? ಅದು ಹೇಗಾಗುತ್ತೆ? ಯಾವ ಬಾಬಿನಲ್ಲಿ ಸರಿಯಾಗಿ ಮುಂದುವರಿಯಬೇಕು ಅಂದರೂ ಅದು ಬೇಕೇ ಬೇಕು. ಬೋರ್ನಿಂಗಪ್ಪನವ್ರನ್ನ ಹೆಂಗಾದರೂ ಗೆಲ್ಲಿಸಿ ಬಿಡು ವೆಂಕಟೇಶು, ನಿಂಗೆ ಒಂದು ಮೋಟಾರು ಲೈನು ಕೊಡಿಸ್ತೀನಿ ಎಂದಿದ್ದ. ಈಗ ಅವನ ಮಗುಂಗೆ 4 ಲೈನ್ ಆಯಿತು. ನಾನು ಕೇಳಿದರೆ ಸರ್ಕಾರ ನ್ಯಾಷನಲೈಸ್ ಮಾಡ್ತಿದೆ, ಪ್ರೈವೇಟ್ ಮಾಲೀಕರಿಗೆ ಬಸ್ ಲೈನು ಕೊಡಬೇಡಿ ಅಂತ ನೆಹರೂನೇ ಕಾಗದ ಬರೆದಿದ್ದಾರೆ ಅಂತ ಕೊಸರಾಟ ಮಾಡ್ತಾನೆ ನಾಟಕದ ನನ್ನ ಮಗ. ಈ ಮಾತಿಗೆ ಸತ್ಯ ಪ್ರತಿಯುತ್ತರ ಹೇಳಲಿಲ್ಲ. ಶ್ರೀನಿವಾಸ ಮತ್ತು ಅವನ ಹೆಂಡತಿಯನ್ನು ನೋಡಿದ ದಿನ ಅವಳ ಮನಸ್ಸು ವಿಚಲಿತವಾಗಿತ್ತು. ಅದನ್ನು ಹೇಗೋ ಸ್ಥಿಮಿತಕ್ಕೆ ತಂದುಕೊಂಡಿದ್ದಳು. ಅಪ್ಪನ ಹುಚ್ಚು ಗಮನವನ್ನು ತನ್ನ ಕಡೆಗೆ ಎಳೆದುಕೊಂಡು ಅದನ್ನು ಮರೆಸಿತ್ತು. ಈಗ ಅದು ಮತ್ತೆ ಕೆದಕಿದಂತೆ ಆಯಿತು. ವೆಂಕಟೇಶ ಅಂದ, ಅವರ ಜಾತಿಯವರ ಮನೆಯಲ್ಲಿ ಹಾರುವರ ಹೆಂಗಸರು ಮುಸುರೆ ತಿಕ್ಕಬೇಕು ಅಂತ ಅವನು ಅಂದದ್ದು ಅವತ್ತಿನ 2ನೇ ದಿನವೇ ನನ್ನ ಕಿವಿಗೆ ಬಿತ್ತು. ಎಲ್ಲ ಸೂಳೆ ಮಗನೇ, ನೋಡ್ಕತ್ತೀನಿ ಇವನಿಗೆ ಅಂದ್ಕೊಂಡೆ. ಅವತ್ತಿನ ಬೆಳಗ್ಗೆಯೇ ಬೋರನಿಂಗಪ್ಪನ ಎಲೆಕ್ಷನ್ ಕಾರಿನಲ್ಲಿ ಕೂತು ತುಮಕೂರಿಗೆ ಹೋಗಿ ನಿನ್ನ ಅತ್ತಿಗೆಗೆ ಒಂದು ಜೊತೆ ವಜ್ರದ ಓಲೆ, ಒಂದು ವಜ್ರದ ಬೇಸರಿ ಮಾಡಿಸೋಕ್ಕೆ ಹಾಕಿದೆ. 2,500 ಆಯಿತು. ಅದನ್ನು ತಂದ ದಿನ ಅವನು ಇಲ್ಲಿಗೆ ಬಂದಿದ್ದ. ಅವನಿಗೆ ತೋರಿಸಿ, ನನ್ನ ಹೆಂಡತಿ ವಜ್ರದ ಓಲೆಯೇ ಬೇಕು, ಸಾದಾ ಕಲ್ಲಿಂದು ಇಡೋಲ್ಲ ಅಂದ್ಲು. ಮಾಡಿಸಿದ್ದೀನಿ ನೋಡಿ, ನಮ್ಮ ಜಾತಿ ಗೌರವಕ್ಕೆ ತಕ್ಕ ಹಾಗಿರಬೇಕಲ್ಲವೇ ಒಡವೆ ಅಂದೆ. ಕೇಳಿ ಅವನ ಮುಖ ಪೆಚ್ಚಾಯಿತು. ಅಣ್ಣನ ಮಾತಿಗೆ ಏನು ಹೇಳಲು ಅವಳಿಗೆ ತಿಳಿಯಲಿಲ್ಲ. ಅವಳ ಮನಸ್ಸು ಗಂಭೀರವಾಗಿ ಯೋಚಿಸುತ್ತಿತ್ತು. ಆಲೋಚನೆಯ ಗಾಂಭೀರ್ಯವು ಒಂದು ತೆರನಾದ ಅನ್ಯ ಮನಸ್ಕತೆಯನ್ನುಂಟು ಮಾಡಿತ್ತು. ಅವನು ಹೇಳುತ್ತಿದ್ದ, ಸುಮ್ಮನೆ ನಾನು ಹೇಳಿದ ಹಾಗೆ ಕೇಳು. ದುಡ್ಡಿಗೆ ನಾನು ಯಾವತ್ತೂ ಕೇರ್ ಮಾಡೋಲ್ಲ. ಸರಿಯಾದ ಕಡೆ ಹುಡುಕಿ ಮದುವೆ ಮಾಡ್ತೀನಿ. ಅಲ್ಲಿಗೆ ಅವನ ತಲೆ ಮೇಲೆ ಹೊಡೆದ ಹಾಗೆ ಆಗುತ್ತೆ. ಜೋಡಿಯಲ್ಲಿ ಫೋಟೋ ತೆಗೆಸಿ ಪೇಪರಿನಲ್ಲಿ ಹಾಕಿಸ್ತೀನಿ. ಅವಳು ಈಗಲೂ ಮಾತನಾಡಲಿಲ್ಲ. ಆದರೆ ಅವನ ಈ ಮಾತು ಅವಳ ಕಿವಿಗೆ ಬಿದ್ದು ಅನ್ಯ ಮನಸ್ಕತೆಯನ್ನು ಎಳೆದು ಬುದ್ಧಿಯನ್ನು ಮುಟ್ಟಿತು. ವೆಂಕಟೇಶ ಕುಳಿತಿದ್ದವನು ಎದ್ದು ತೋಟವನ್ನು ಒಂದು ಸುತ್ತು ಹಾಕಿದ. ಬೇಲಿ ಎಲ್ಲಿ ಸಂದು ಬಿದ್ದಿದೆ ಎಂಬುದನ್ನು ಪರೀಕ್ಷಿಸಿದ. ಮರಗಳಲ್ಲಿ ಗೊನೆ ಬಂದಿವೆ, ನಾಳೆ ನಾಡಿದ್ದರಲ್ಲೇ ಕಾಯಿ ಕೆಡವಿಸಬೇಕು, ತಿಥಿಗೂ 100-150 ಕಾಯಿ ಬೇಕಾಗುತ್ತೆ ಎಂದು ಲೆಕ್ಕ ಹಾಕಿದ. ಸತ್ಯ ಕೊಳದ ಹತ್ತಿರವೇ ಕುಳಿತಿದ್ದಳು. ಅವಳ ಹತ್ತಿರ ಬಂದು ನಿಂತು ಕೇಳಿದ, ಗುಡ್ಲಲ್ಲಿ 2,000 ರೂಪಾಯಿ ಇದೆ ಅಂದ್ಯಲ್ಲ, ಕೊಡು. ನಾಳೆ ತಿಥಿ ಸಾಮಾನು ತರೋಕ್ಕೆ ತಾವರೆಕೆರೆಗೆ ಹೋಗಬೇಕು. ಅನ್ಯ ಮನಸ್ಕಳಾಗಿದ್ದ ಅವಳಿಗೆ ಈ ಮಾತು ತಕ್ಷಣ ತಿಳಿಯಲಿಲ್ಲ. ಅವನು ಮತ್ತೆ ಕೇಳಿದ ಮೇಲೆ ಹೇಳಿದಳು, ಇವತ್ತು ಬೆಳಗ್ಗೆ ಮಾತಂಗಿನ ಕರೆಸಿ ಕೊಟ್ಟು ಕಳಿಸಿದೆ. ಅವಳಿಗೆ ಯಾಕೆ ಕೊಟ್ಟೆ? ಅವಳಿಗೆ ಕೊಡಬೇಕು ಅಂತಲೇ ಅಪ್ಪನ ಉದ್ದೇಶವಾಗಿತ್ತು. ಹುಚ್ಚು ಹಿಡಿದು ಬುದ್ಧಿ ಕೆಟ್ಟಾಗ ಅವನಿಗೆ ಬೇಕಾದ ಉದ್ದೇಶವಾಗುತ್ತೆ. ನೀನ್ಯಾಕೆ ಕೊಟ್ಟೆ? ವೆಂಕಟೇಶ, ಕೊಡೋದು ಧರ್ಮ. ಅವಳಿಗೂ ಅಪ್ಪನಿಗೂ 3 ವರ್ಷದ ಸಂಬಂಧ ಇತ್ತಂತೆ. ಒಂದು ಗಂಡು ಹುಡುಗನೂ ಆಗಿದೆ. ಲೌಡಿಗೆ ಕಡಿತ ಹತ್ತಿತ್ತು.
ಬಂದು ಬೇಲಿ ಸಂದಿಲಿ ಬಿದ್ದುಕೊಂಡು ಉಜ್ಜಿಸ್ಕೊಂಡು ಹೋಗ್ತಿದ್ಲು. ಬಸರಿಯೂ ಆದ್ಲು. ಅದಕ್ಕೆ ದುಡ್ಡು ಯಾಕೆ ಕೊಡಬೇಕು? ನೀನು ಯಾರನ್ನ ಹೇಳಿ ಕೇಳಿ ಕೊಟ್ಟೆ? ಅಪ್ಪನೇ ತಂದಿಟ್ಟಿದ್ನಲ್ಲ. ಅವನು ಸತ್ತ ಹುಚ್ಚ. ಅವನು ಸತ್ತ ಮ್ಯಾಲೆ ಈ ಮನೆ ಯಜಮಾನ ಯಾರು? ನನ್ನ ಹೇಳದೆ ಕೇಳದೆ ದೊಡ್ಡ ವ್ಯವಹಾರ ಮಾಡೋಕೆ ನಿಂಗೆ ಯಾರು ಅಧಿಕಾರ ಕೊಟ್ಟೋರು? ಅವಳು ಉತ್ತರ ಹೇಳಲಿಲ್ಲ. ಸ್ವಲ್ಪ ಹಾಳತಕ್ಕಿರು. ಕಟ್ಟು ಹರಿದ ಪಂಜಾಗಿದೀಯ ಕತ್ತೇಲೌಡಿ ಎಂದು ಗದ್ದರಿಸಿ ಅವನು ಮನೆಗೆ ಹೊರಟು ಹೋದ. ವೆಂಕಟೇಶ ಹೇಳಿದ ಮಾತೆ ಅವಳ ಮನಸ್ಸನ್ನು ಆಕ್ರಮಿಸಿತು. ಶ್ರೀನಿವಾಸ ತನ್ನಷ್ಟೇ ಅಥವಾ ತನಗಿಂತ ಅನುಕೂಲಸ್ಥರ ಮನೆಯ ಹೆಣ್ಣು ತಂದುಕೊಂಡು ಮದುವೆಯಾದ. ಅದು ತನ್ನನ್ನು ಆಗಬೇಕಾದ 3 ತಿಂಗಳಿನಲ್ಲಿ. ಈಗ 4 ಬಸ್ಸು 2 ಲಾರಿಗಳನ್ನಿಟ್ಟಿದ್ದಾನೆ. ಮುಂದೆ ಬೇಕಾದ ಹಾಗೆ ಸಂಪಾದನೆ ಮಾಡುತ್ತಾನೆ. ಹೆಂಡತಿ ಬಸುರಿ. ಪಾಳೆಗಾರರ ವಂಶ ಬೆಳೆಯುತ್ತೆ. ಅವನ ತಂದೆ ಮಹಾತಂತ್ರಿಗಳೆಂಬುದು ಸುಳ್ಳಲ್ಲ. ಇಲ್ಲದಿದ್ದರೆ ಅವರು ಮಂತ್ರಿಗಳು ಹೇಗೆ ಆಗುತ್ತಿದ್ದರು? ಈ ಊರಿನಲ್ಲಿದ್ದುಕೊಂಡು ಅವರ ತಂತ್ರಗಳನ್ನು ಉಪೇಕ್ಷಿಸಿ ಜೀವಿಸುವುದು ಕಷ್ಟ. ಒಂದು ಥರಕ್ಕೆ ವೆಂಕಟೇಶ ಹೇಳುವುದು ಸರಿ. ಶ್ರೀನಿವಾಸ ಯಾಕೆ ಹೀಗೆ ಮಾಡಿದ? ಅವನ ಪ್ರೀತಿ ಶ್ರದ್ಧೆಗಳ ಆಳ ಇಷ್ಟೆಯೇ? ನಾನು ಚಿಕ್ಕ ವಯಸ್ಸಿನಿಂದ ಕಂಡಿದ್ದವನು ಬರೀ ಮೇಲುನೋಟಕ್ಕೆ ಕಾಣುತ್ತಿದ್ದ ನಟನೆ. ನಿಜವಾದ ವ್ಯಕ್ತಿ ಶ್ರೀನಿವಾಸನಲ್ಲ, ತಿರುಮಲೇಶ ಗೌಡ. ಇನ್ನು ನನಗೂ ಅವನಿಗೂ ಸಂಬಂಧವಿಲ್ಲ. ಇರುವ ಅಥವಾ ಉಂಟಾಗುವ ಸಾಧ್ಯತೆಯೂ ಇಲ್ಲ. ನನ್ನ ದಾರಿ ಯಾವುದು? ಜವಳಿ ಅಂಗಡಿಯ ಚಾಕರಿಯೇ? ಅಥವಾ ಬೇರೆ ಯಾವುದಾದರೂ ಹೆಚ್ಚಿನ ಸಂಬಳದ ಕೆಲಸ ಹುಡುಕುವುದೇ? ಪ್ರಯತ್ನ ಪಡುತ್ತಿದ್ದರೆ ಹೆಚ್ಚಿನ ಸಂಬಳದ ಯಾವುದಾದರೂ ಕೆಲಸ ಸಿಕ್ಕಬಹುದು. ಊಟ ತಿಂಡಿ ಬಟ್ಟೆ ಬರೆಗಳಲ್ಲಾದರೂ ಸ್ವಲ್ಪ ಅನುಕೂಲವಾಗಿರಬಹುದು. ಆದರೆ ಅದು ಮುಖ್ಯ ಪ್ರಶ್ನೆಯಲ್ಲ. ಅದೆಷ್ಟು ದಿನ ಹೀಗೆ ಒಂಟಿಯಾಗಿರುವುದು? ಅಪ್ಪ ಸತ್ತ ಮೇಲೆ ತಾನು ಒಂಟಿ ಎಂಬ ಭಾವನೆ ಅವಳಲ್ಲಿ ಅದಮ್ಯವಾಗಿ ತುಂಬಿಬಿಟ್ಟಿದೆ. ಹೀಗೆ ಈ ತೋಟದಲ್ಲಿ ಇನ್ನೂ 10 ದಿನ ಇರಬಹುದು, ಅಥವಾ 3-4 ತಿಂಗಳೂ ಇರಬಹುದು. ಆದರೆ ಇದೇ ತನ್ನ ಜೀವನದ ಖಾಯಂ ವಿಧಾನವಾಗುವುದು ಸಾಧ್ಯವಿಲ್ಲ. ವೆಂಕಟೇಶ ಹೇಳಿದುದನ್ನು ಅವಳ ಮನಸ್ಸು ಪೂರ್ತಿಯಾಗಿ ಅನುಮೋದಿಸಲು ಪ್ರಾರಂಭಿಸಿತು. ಅವರ ತಲೆಯ ಮೇಲೆ ಹೊಡೆದ ಹಾಗೆ. ಎಂದರೆ ಅವರ ಹಾಗೆ ಖರ್ಚು ಮಾಡಿ ಕಳೆದುಕೊಳ್ಳುವುದು ಬೇಡ. ಸರಿಯಾದ ಒಬ್ಬ ವಿದ್ಯಾವಂತ ಬುದ್ಧಿವಂತ ಗಂಡನ್ನು ಹುಡುಕಿಸಿ. ಶ್ರೀನಿವಾಸ ಅಂತಹ ಬುದ್ಧಿವಂತನಲ್ಲ. ಓದಿನಲ್ಲಿ ಅಷ್ಟು ಚುರುಕೂ ಇರಲಿಲ್ಲ. ಅವನ ಬಗೆಗೆ ನಾನು ಹೇಗೆ ಆಕರ್ಷಿತಳಾದೆ ಎಂದು ತನ್ನಲ್ಲಿ ತಾನೇ ಆಶ್ಚರ್ಯಪಟ್ಟಳು. ತಾನು ಮದುವೆಯಾಗಿ ಶ್ರೀನಿವಾಸನಿಗಿಂತ ಹೆಚ್ಚು ಸುಖಿಯಾಗಿರುವಂತೆ ಅವಳು ಆ ಸಂಜೆ ಎಲ್ಲ ಕನಸು ಕಂಡಳು. ಈ ಚಿತ್ರವನ್ನು ಬಿಟ್ಟರೆ ಕಲ್ಪನೆಯು ಬೇರೆ ಏನನ್ನೂ ಸೃಷ್ಟಿಸಲಿಲ್ಲ, ಬದಲಾಯಿಸಲಿಲ್ಲ. ರಾತ್ರಿ ಅಡುಗೆ ಇರಲಿಲ್ಲ. ಮಧ್ಯಾಹ್ನ ಮಾಡಿದುದನ್ನು ಮಾತಂಗಿಗೆ ಅರ್ಧ ಬಡಿಸಿದ್ದಳು. ಈಗ ಮತ್ತೆ ಅಕ್ಕಿ ತೊಳೆದಿಟ್ಟು ಒಲೆ ಹೊತ್ತಿಸಿದಳು. ಕಾಯಿ ತುರಿ ಉಪ್ಪಿನಲ್ಲಿ ಒಂದಿಷ್ಟು, ಮೊಸರಿನಲ್ಲಿ ಒಂದಿಷ್ಟು ತಿಂದರೆ ಸಾಕು. ಸಾರಿಗೆ ಬೇಳೆ ಬೇಯಿಸುವುದು ಬೇಡ ಎಂದುಕೊಂಡಳು. ಅನ್ನವಾಗಿ ಊಟವಾಗುವ ಹೊತ್ತಿಗೆ ರಾತ್ರಿ 8 ಗಂಟೆಯಾಯಿತು. ಅಪ್ಪ ಮಲಗುತ್ತಿದ್ದ ತಟ್ಟಿ ಗೋಣಿಚೀಲಗಳನ್ನು ಹಾಸಿಕೊಂಡು ಮಲಗಿದಳು. ಬರೀ ಗೋಣಿಚೀಲದ ಹಾಸಿಗೆಯು ಮೈಕೈಯನ್ನು ಒತ್ತುತ್ತಿತ್ತು. ಹೊದೆದ ದುಪ್ಪಟಿ ಬೆಚ್ಚಗೆನಿಸಲಿಲ್ಲ. ಜ್ಯೇಷ್ಠ ಮಾಸವಾಗಿದ್ದರೂ ಎಲ್ಲೂ ಮಳೆ ಬಿದ್ದಿರಲಿಲ್ಲ. ಆದರೆ ಪಡುವಣ ಥಂಡಿಗಾಳಿ ಆರಂಭವಾಗಿತ್ತು. ಇಲ್ಲಿ ಯಾಕೆ ಮಲಗಿದ್ದೀನಿ? ಈ ವನವಾಸ ಯಾಕೆ ಎನಿಸಿತು. ಎದ್ದು ಊರೊಳಕ್ಕೆ ಹೋಗಿ ಮನೆಯಲ್ಲಿ ಸುಖವಾಗಿ ಬೆಚ್ಚಗೆ ಮಲಗಬೇಕು ಎಂಬ ಯೋಚನೆ ಬಂತು. ಎದ್ದು ಹೋಗಲಿಲ್ಲ. ಅದೇ ಯೋಚನೆಯಲ್ಲೇ ಮುದುರಿಕೊಂಡು ಮಲಗಿದಳು. ಯಾವ ಪುರುಷಾರ್ಥ ಸಾಧನೆಗಾಗಿ ಇಲ್ಲಿ ಹೀಗೆ ಚಳಿಯಲ್ಲಿ ನರಳುತ್ತಿದ್ದೀನಿ ಎಂದುಕೊಂಡಳು. ಅಷ್ಟರಲ್ಲಿ ಹೊರಗೆ ಗಾಳಿ ಬೀಸಿತು. ತೆಂಗಿನ ಗರಿಗಳು ಸುಯ್ಯಲಿಟ್ಟು 3-4 ಸೋಗೆ ಕುರುಂಬಾಳೆಗಳು ಸೊರ್ ಸೊಪ್ ಎಂದು ಬಿದ್ದವು. ದೂರದ ಯಾರದೋ ತೋಟದಲ್ಲಿ 2-3 ತೆಂಗಿನ ಗರಿಗಳು ಬಿದ್ದ ಧೊಪ್ ಎಂದು ಸದ್ದು ಕೇಳಿಸಿತು. ಅವಳಿಗೆ ಭಯವಾಗಲು ಪ್ರಾರಂಭವಾಯಿತು. ಈ ಇಡೀ ಗದ್ದೆ ತೋಟಗಳ ಮಧ್ಯದಲ್ಲಿ, ಹೆಣ ಸುಡುವ ಸ್ಮಶಾನಕ್ಕೆ 2 ಫರ್ಲಾಂಗ್ ಹತ್ತಿರದಲ್ಲಿ, ದೊಡ್ಡ ಕೆರೆಯ ಹಿಂಭಾಗದಲ್ಲಿ ನಾನೊಬ್ಬಳೇ ಯಾಕಿದ್ದೀನಿ, ಹೇಗಿದ್ದೀನಿ ಎಂದುಕೊಂಡಳು. ಇಷ್ಟು ದಿನವೂ ಅದು ಹೇಗೆ ಇದ್ದೇನೋ, ಒಂದು ರೀತಿಯ ಭೂತ ಹಿಡಿದವಳ ಹಾಗೆ ಇದ್ದೆ. ಆದರೆ ಈಗ ಮನಸ್ಸು ಸಾಮಾನ್ಯ ಸ್ಥಿತಿಗೆ ಬರುತ್ತಿದೆ. 23ರ ಹುಡುಗಿ
ಒಬ್ಬಳೇ ಇಂಥ ಕಡೆ ರಾತ್ರಿಯ ಹೊತ್ತು ಇರುವುದೆಂದರೇನು? ಎದ್ದು ಹೋಗಬೇಕು, ಈಗಲೇ ಎದ್ದು ಹೋಗಬೇಕು ಎಂದುಕೊಂಡಳು. ಆದರೆ ಏಳಲು ಮಾತ್ರ ಆಗಲಿಲ್ಲ. ಅದೇನೋ ತನ್ನನ್ನು ಬಂಧಿಸಿ ಮಲಗಿಸಿರುವಂತೆ ಎನಿಸುತ್ತಿತ್ತು. ತನ್ನ ಮನಸ್ಸನ್ನು ತಾನೇ ವಿಶ್ಲೇಷಿಸಿ ನೋಡಿಕೊಂಡಳು. ಎದ್ದು ಹೊರಗೆ ಹೋಗಿ ಊರು ಸೇರಲು ಹೆದರಿಕೆಯಾಗುತ್ತಿದೆ. ಹೊರಗೆ ಕತ್ತಲು ಕವಿದಿದೆ. ತೆಂಗಿನ ಮರಗಳೆಲ್ಲ ಕಪ್ಪು ದೆವ್ವಗಳಂತೆ ನಿಂತಿವೆ. ದಾರಿಯಲ್ಲಿ ಸಿಕ್ಕುವ ಹಿಪ್ಪೆ ಮರವು ಮಹಾರಾಕ್ಷಸನಂತಿದೆ. ಅದರ ಕೆಳಗೆ ಹೋಗಬೇಕು. ಬಲಭಾಗದ ದಿಬ್ಬದ ಮೇಲೆ ಗುಡಿ, ಅದರ ಆಚೆಗೆ ಏರಿ, ಏರಿಗೆ ಒದೆದು ನಿಂತ ನೀರು. ಅಲ್ಲೇ ಅಪ್ಪ ನೀರಿಗೆ ಬಿದ್ದು ಸತ್ತದ್ದು. ಮೀನುಗಳೆಲ್ಲ ಕಿತ್ತು ತಿಂದು ಅಪ್ಪನ ಮೈ. ನೆನಪಿನಿಂದಲೇ ಭಯವು ಹೆಚ್ಚಾಗುತ್ತಿತ್ತು. ಅದನ್ನು ಬಿಟ್ಟು ಬೇರೆ ಏನಾದರೂ ಜ್ಞಾಪಿಸಿಕೊಳ್ಳಬೇಕೆಂದರೂ ಸಾಧ್ಯವಾಗುತ್ತಿರಲಿಲ್ಲ. ಈ ಭಯದಿಂದ ತಾನು ಈ ರಾತ್ರಿಯೊಳಗೆ ಸಾಯುವುದು ಖಂಡಿತವೆನಿಸಿತು. ನಡುರಾತ್ರಿ ಕಳೆದ ಮೇಲೆ ಒಂದು ಉಪಾಯ ಹೊಳೆಯಿತು. ಅಪ್ಪ ಸತ್ತ ಮೇಲೆ ಹವನಕುಂಡವನ್ನು ಹೊತ್ತಿಸಿಯೇ ಇಲ್ಲ. ಅದನ್ನಾದರೂ ಉರಿಸಿಕೊಂಡು ಕೂತರೆ ಭಯ ಕಡಿಮೆಯಾಗಬಹುದು. ತಕ್ಷಣ ಮೇಲೆದ್ದು ಕಡ್ಡಿ ಗೀರಿ ಲಾಟೀನು ಹೊತ್ತಿಸಿದಳು. ಸೌದೆಯ ಕೊರಡು ಗುಡಿಸಲಿನ ಹಿಂಭಾಗದಲ್ಲಿದೆ. ಎದ್ದು ಹೊರಗೆ ಹೋಗದೆ ತರುವ ಹಾಗಿಲ್ಲ. ಅಡುಗೆಗೆ ಇಟ್ಟುಕೊಂಡಿದ್ದ ಸಣ್ಣ ಸಣ್ಣ ಚೂರುಗಳನ್ನೇ ಹವನಕುಂಡದಲ್ಲಿಟ್ಟು ಹೊತ್ತಿಸಿದಳು. ಸ್ವಲ್ಪ ಹೊತ್ತಿನಲ್ಲಿ ಅದು ಉರಿಯಲು ಶುರುವಾಯಿತು. ಧೈರ್ಯ ಮಾಡಿ ಎಡಗೈಲಿ ಲಾಟೀನು ಹಿಡಿದು ಹೊರಕ್ಕೆ ಹೋಗಿ 2 ತುಂಡುಗಳನ್ನು ತಂದು ಅವುಗಳ ಮೂತಿಗಳನ್ನು ಉರಿಗೆ ಇಟ್ಟಳು. ಸ್ವಲ್ಪ ಹೊತ್ತಿಗೆ ಹೊತ್ತಿಕೊಂಡವು. ಅಪ್ಪ ಹವನ ಮಾಡುವಾಗ ಹೇಳುತ್ತಿದ್ದ ಮಂತ್ರ ಜ್ಞಾಪಕಕ್ಕೆ ಬಂತು. ಜ್ಞಾಪಕಕ್ಕೆ ಬಂದಷ್ಟನ್ನು ಗುನುಗಿಕೊಂಡಳು. ಅದೇ ಬೆಂಕಿಯಲ್ಲಿ ಮೈ ಶಾಖವೂ ಆಯಿತು. ಯೋಚನೆಯು ಮತ್ತೆ ವೆಂಕಟೇಶ ಹೇಳಿದ ಮಾತಿನ ಕಡೆಗೆ ಹರಿಯಿತು. ಹಾರುವರ ಹೆಂಗಸರು ನಮ್ಮ ಹೊಲದಲ್ಲಿ ಕೂಲಿ ಮಾಡುವ ಹಾಗೆ ಮಾಡ್ತೀನಿ ಎಂದರಂತೆ ಮೇಲಗಿರಿಗೌಡರು. ಅವರು ಅಂದಿದ್ದರೆ ಆಶ್ಚರ್ಯವಿಲ್ಲ. ಅವರ ಸ್ವಭಾವ ಅಂಥದ್ದೇ. ಅದಕ್ಕೆ ವೆಂಕಟೇಶ ಯಾಕೆ ಹೆಂಡತಿಗೆ ವಜ್ರದ ಓಲೆ ಬೇಸರಿ ಮಾಡಿಸಬೇಕು? ಒಂದಕ್ಕೊಂದು ಏನು ಸಂಬಂಧ? ಅವನದು ಛಲದ ಬುದ್ಧಿ. ಮನಸ್ಸು ಬೇರೆಯೇ ಆದ ದಿಕ್ಕಿನಲ್ಲಿ ವಿಚಾರ ಮಾಡಿತು. ಶತಶತಮಾನಗಳಿಂದ ಆ ಹೆಂಗಸರು ಹೊಲಗಳಲ್ಲಿ ದುಡಿದಿದ್ದಾರೆ. ನಮ್ಮವರು ದುಡಿದಿಲ್ಲ. ಹಿಂದೆ ಋಷಿಮುನಿಗಳ ಕಾಲದಲ್ಲಿ ನಮ್ಮವರು ಕಾಡಿನ ಆಶ್ರಮಗಳಲ್ಲಿ ವಾಸ ಮಾಡಿ ದನ ಕರುಗಳನ್ನು ಸಾಕಿ ಬ್ರಾಹ್ಮಿ ಮುಹೂರ್ತದ ಚಳಿಯಲ್ಲಿ ತಣ್ಣೀರು ಸ್ನಾನ ಮಾಡುತ್ತಿದ್ದರಲ್ಲ. ನಗರ ನಾಗರಿಕತೆ ಬೆಳೆದು ಬ್ರಾಹ್ಮಣರು ನಗರಗಳನ್ನು ಸೇರಿದ ಮೇಲೆ ನಮ್ಮ ಹೆಂಗಸರು ಕೆಲಸ ಮಾಡಲಾರದ ದುರ್ಬಲರಾದರು. ಒಂದು ಥರಕ್ಕೆ ಮೇಲಗಿರಿ ಗೌಡರು ಹೇಳುವುದು ಸರಿ. ನಮ್ಮ ಹೆಂಗಸರು ಹೊಲದಲ್ಲಿ ದುಡಿಯಬೇಕು. ಆದರೆ ತಮ್ಮ ಜಾತಿಯವರ ಹೊಲದಲ್ಲಿ ಇವರನ್ನು ದುಡಿಸಬೇಕೆನ್ನುವ ಮಂತ್ರಿಗಳ ಅಪೇಕ್ಷೆ ಬರೀ ಈರ್ಷೆಯಿಂದ ಕೂಡಿದೆ, ಪ್ರತೀಕಾರ ಭಾವದಿಂದ ಕೂಡಿದೆ. ಈ ಮಂತ್ರಿಗಳ ಮನೆಯಲ್ಲಿ ಯಾವ ತಲೆಯಲ್ಲಿ ತಾನೇ ಹೆಂಗಸರು ಹೊರಗೆ ದುಡಿದಿದ್ದಾರೆ? ಅವರು ಹೇಳಿ ಕೇಳಿ ಪಾಳೆಯಗಾರರ ಮನೆಯವರು. ರಾಜ್ಯ ಆಳಿದ ಮನೆಯ ಹೆಂಗಸರು ಹೊಲದಲ್ಲಿ ಮಣ್ಣು ಮುಟ್ಟುವುದೇ? ಅವನ ಅಜ್ಜ ಹಾಗನ್ನುತ್ತಾರೆ ಎಂದು ಶ್ರೀನಿವಾಸ ಒಂದು ಸಲ ಹೇಳುತ್ತಿದ್ದ. ಅಷ್ಟರಲ್ಲಿ ಹೊರಗೆ ಎಲ್ಲೋ 4 ಹನಿ ಮಳೆ ಬಿದ್ದಂತೆ ಆಯಿತು. ಬರೀ ಹನಿಗಳು, ದಪ್ಪ ಮಳೆಯಲ್ಲ. ಆಮೇಲೆ ಗಾಳಿ ಬೀಸಿತು. ಎಲ್ಲೋ ದೂರದಲ್ಲಿ ಮಳೆಯಾಗಿದೆ ಅಥವಾ ಆಗುತ್ತಿದೆ. ಮಳೆಯ ವಾಸನೆ, ಮಣ್ಣಿನ ವಾಸನೆ. ಅವಳು ಒಂದು ಸಲ ಉಸಿರನ್ನು ದೀರ್ಘವಾಗಿ ಎಳೆದುಕೊಂಡಳು. ಮಣ್ಣಿನ ವಾಸನೆ ಅಷ್ಟೇ ಹಿತವಾಗಿದೆ. ಚಿಕ್ಕ ವಯಸ್ಸಿನಲ್ಲಿ ಅವಳು ವೆಂಕಟೇಶನು ಕೂಡಿ ಹಿತ್ತಿಲಲ್ಲಿ ಸೊಪ್ಪಿನ ಮಡಿ ಅಗೆದು ನೀರು ಹೊಯ್ಯುತ್ತಿದ್ದುದು ನೆನಪಿಗೆ ಬಂತು. ಕಾದ ಮಣ್ಣಿಗೆ ಮೊದಲ ಸಲ ನೀರು ಹಾಕಿದಾಗ ಘಮಘಮ ವಾಸನೆ ಬರುತ್ತಿತ್ತು. ಈಗಲೂ ಅಂತಹ ವಾಸನೆಯೇ ಬರುತ್ತಿದೆ. ಹೊರಗೆ ಹೋಗಿ ನಿಂತು ಅದನ್ನು ಮೂಗಿನಿಂದ ಕುಡಿಯಬೇಕೆನಿಸಿತು. ಎದ್ದು ಗುಡಿಸಲಿನ ಬಾಗಿಲು ತೆಗೆದು ಹೊರಗೆ ಬಂದು ನಿಂತಳು. ಗಾಳಿ ಒಳಗೆ ನುಗ್ಗಿ ಒಳಗಿನ ಬೆಂಕಿಯ ಉರಿ ಎತ್ತೆತ್ತಲೋ ಹಾಯಲು ಮೊದಲಾಯಿತು. ಬಾಗಿಲನ್ನು ಮುಚ್ಚಿಕೊಂಡು ಹೊರಗೆ ನಿಂತಳು. ವಾಸನೆಗೆ ಆನಂದವಾಗುತ್ತಿದೆ. ಮಲ್ಲಿಗೆಯ ದಂಡೆಯನ್ನು ಕೈಲಿ ಹಿಡಿದವರು ಉಸಿರನ್ನು ಎಳೆದೆಳೆದುಕೊಂಡು ಆನಂದಿಸುವಂತೆ ಅವಳು ಪೃಥ್ವಿಯ ಮೂಲ ಗಂಧವನ್ನು ಮೂಗಿನಿಂದ ಹೀರಿಕೊಂಡಳು. 7-8 ಹೆಜ್ಜೆ ಮುಂದೆ ಹೋಗಿ ಉತ್ತಿದ್ದ ಜಾಗದಲ್ಲಿ ಕುಳಿತು ನೆಲದ ಹತ್ತಿರಕ್ಕೆ ಬಾಗಿದಳು. ಮಳೆ ಹನಿ ಬಿದ್ದು ಸಣ್ಣ ಸಣ್ಣ ಉಂಡೆಯಂತಾಗಿದ್ದ ಹುಡಿಮಣ್ಣು ಸೊಗಡನ್ನು ಬೀರುತ್ತಿತ್ತು. ಎಷ್ಟೋ ವರ್ಷಗಳಾಯಿತು ಇಂತಹ ಸುಖವನ್ನನುಭವಿಸಿ ಎಂಬಂತೆ ಅವಳು ಅದನ್ನು ಮೂಸಿ ನೋಡಿದಳು. ಕೈ ಹಾಕಿ ಒಂದು ಶಾರೆ ಮಣ್ಣನ್ನು ತೆಗೆದುಕೊಂಡು ಮೂಗಿನ ಹತ್ತಿರಕ್ಕೆ ಇಟ್ಟುಕೊಂಡಳು.
ಅಲ್ಲಿಯೇ ಸ್ವಲ್ಪ ಹೊತ್ತು ಕುಳಿತಿದ್ದಳು. ಇನ್ನೂ ಕತ್ತಲೆ ಕವಿದಿತ್ತು. ಆಕಾಶದಲ್ಲಿ ಮೋಡ ಮುಸುಕಿತ್ತು. ಈಗ ತನಗೆ ಹೆದರಿಕೆಯೇ ಆಗುತ್ತಿಲ್ಲ. ಅದೇಕೆ ಇದಕ್ಕೆ ಮೊದಲು ಇಷ್ಟು ಹೆದರಿಕೊಂಡೆ? ಹೆಂಗಸಾದರೆ ಹೆದರಬೇಕೇ? ನೆನಪಾಯಿತು. ಮಾತಂಗಿ ಈ ತೋಟಕ್ಕೆ ರಾತ್ರಿ 8 ಗಂಟೆಯ ಹೊತ್ತಿನಲ್ಲಿ ಬರುತ್ತಿದ್ದಳಂತೆ. ಬೆಳದಿಂಗಳ ದಿನಗಳಲ್ಲಿ ತಪ್ಪಿಸುತ್ತಿದ್ದಳಂತೆ. ಕತ್ತಲೆಯ ದಿನಗಳಲ್ಲೇ ಬಂದು ಅಪ್ಪನ ಜೊತೆ ಇದ್ದು ಆಮೇಲೆ ಗದ್ದೆಯ ಹಳ್ಳದ ದಾರಿಯಲ್ಲಿ ಒಬ್ಬಳೇ ಹೋಗುತ್ತಿದ್ದಳಂತೆ. ಅವಳ ಜಾತಿಯ ಹೆಂಗಸರು ಈಗಲೂ ರಾತ್ರಿ ಕತ್ತಲು ಎಂಬ ಭಯವಿಲ್ಲದೆ ಒಬ್ಬೊಬ್ಬರೇ ಹೊರಗೆ ತಿರುಗುತ್ತಾರೆ. ನಡುರಾತ್ರಿಯಲ್ಲಿ ಎದ್ದು ನೀರಿನ ಕಡೆ ಹೋಗಿ ಬರುತ್ತಾರೆ. ನಮಗೇಕೆ ಈ ಹೆದರಿಕೆ ಎಂದುಕೊಂಡಳು. ಒಳಗೆ ಬೆಂಕಿ ಉರಿಯುತ್ತಿತ್ತು. ಗುಡಿಸಲಿನ ಬಾಗಿಲು ಮುಚ್ಚಿತ್ತು. ಅವಳು ಕತ್ತಲೆಯಲ್ಲೇ ಮಬ್ಬು ಮಬ್ಬಾಗಿ ಕಾಣುತ್ತಿದ್ದ ತೆಂಗಿನ ಮರಗಳ ಕೆಳಗೆ ಹೆಜ್ಜೆ ಹಾಕಿಕೊಂಡು ತೋಟದಲ್ಲೆಲ್ಲ ಒಂದು ಸುತ್ತು ತಿರುಗಿದಳು. ಒಂದು ಯೋಚನೆ ಬಂತು. ಅಪ್ಪ ಹೇಗೂ ಸ್ವಂತದ ಅರ್ಧ ಜಮೀನನ್ನು ನನಗೆ ಬರೆದಿದ್ದಾನೆ. ನಾನು ಇಲ್ಲೇ ಇದ್ದು ಬಿಡಬೇಕು. ಸ್ವಂತ ಜಮೀನು ಮಾಡಬೇಕು. ಶೂದ್ರ ಹೆಂಗಸರಂತೆ ಮಣ್ಣು ಮುಟ್ಟಿ ಕೆಲಸ ಮಾಡಬೇಕು. ಈ ತೋಟದಲ್ಲೇ ವಾಸ ಮಾಡಬೇಕು. ಅನುಕೂಲವಾಗಿ ಇಲ್ಲೇ ಒಂದು ಸಣ್ಣ ಮನೆ ಕಟ್ಟಿಸಿಕೊಳ್ಳಬೇಕು. ಒಟ್ಟಿನಲ್ಲಿ ನಾನು ಶೂದ್ರಳಾಗಬೇಕು. ಮಾತಂಗಿಗಿಂತ ಹೆಚ್ಚಿನ ಶೂದ್ರಳಾಗಬೇಕು. ಇದ್ದಕ್ಕಿದ್ದ ಹಾಗೆಯೇ ತನ್ನಲ್ಲಿ ಹುಟ್ಟಿಕೊಂಡು ಬಲವಂತವಾದ ಈ ಶೂದ್ರತ್ವದ ಬಯಕೆಯಿಂದ ಅವಳಿಗೆ ಆಶ್ಚರ್ಯವಾಯಿತು. ಆದರೆ ಅದರಲ್ಲಿ ಅದಮ್ಯ ಆಕರ್ಷಣೆ ಇತ್ತು. ಇದೇ ತನ್ನ ದಾರಿ ಎಂಬ ನಿಶ್ಚಯ ಮಾಡಿಕೊಂಡು ಗುಡಿಸಲಿಗೆ ಬಂದಳು. 2 ಕೊರಡುಗಳಲ್ಲೂ ಬೆಂಕಿ ಕವರುತ್ತಿತ್ತು. ಅವಳಿಗೆ ವಿಚಿತ್ರವೆನಿಸಿತು. ಇದೆಂತಹ ಹವನಕುಂಡ? ಮಂತ್ರವಿಲ್ಲ, ತಂತ್ರವಿಲ್ಲ. ಆದರೆ ಇದನ್ನು ಹೊತ್ತಿಸಿದ ಮೇಲೆ ತನ್ನ ಭಯ ಕಡಿಮೆಯಾಯಿತು. ಆದರೆ ಇದನ್ನು ಮರೆತು ಹೊರಗೆ ಹೋಗಿ ಮಣ್ಣನ್ನು ಮೂಸುತ್ತಾ ಕೂತಾಗಲೂ ಭಯವಾಗಲಿಲ್ಲ. ಈಗ ಇಲ್ಲಿ ಒಳಗೆ ಬಂದಾಗ ಇದರಲ್ಲಿ ಅರ್ಥವೇ ಕಾಣುತ್ತಿಲ್ಲ. ನಾನು ಬ್ರಾಹ್ಮಣಿಯೇ ಅಲ್ಲವೇ? ನೆನಪಾಯಿತು. ಮಣ್ಣಾಗಿದ್ದ ಬಲ ಬೆರಳನ್ನೇ ಎಡಭುಜದ ಮೇಲೆ ರವಿಕೆಯ ಒಳಗೆ ಸರಿಸಿ ಮುಟ್ಟಿಕೊಂಡಳು. ಅಪ್ಪ ಹಾಕಿದ ಜನಿವಾರ ಅಲ್ಲೇ ಇದೆ. ತಾನೇನು ಆಚಮನ ಮಾಡುತ್ತಿಲ್ಲ, ಗಾಯತ್ರಿ ಪಠಿಸುತ್ತಿಲ್ಲ. ಇದನ್ನು ತೆಗೆದು ಎಸೆಯಲೇ ಎನಿಸಿತು. ಆದರೆ ಮನಸ್ಸು ಬರಲಿಲ್ಲ. ಅರುಂಧತಿ ಬರುವ ತನಕ ಅಗ್ನಿಯನ್ನು ಕಾಪಾಡುವ ಕೆಲಸ ನಿನ್ನದು ಅಂತ ಅಪ್ಪ ತನಗೆ ಯಜ್ಞೋಪವೀತ ಧಾರಣೆ ಮಾಡಿ ಗಾಯತ್ರಿ ಉಪದೇಶ ಮಾಡಿದ. ಅವನು ಹುಚ್ಚಿನಲ್ಲಿ ಮಾಡಿದ ಕೆಲಸ ಇದು ಎಂದುಕೊಳ್ಳಲು ಅವಳಿಗೆ ಮನಸ್ಸು ಬರಲಿಲ್ಲ. ಅವಳಿಗೆ ಸ್ನಾನ ಮಾಡಬೇಕೆನಿಸಿತು. ನೆನ್ನೆ ಒಗೆದು ಒಣಗಿಸಿಟ್ಟಿದ್ದ ಲಂಗ, ರವಿಕೆ, ಸೀರೆಗಳನ್ನು ತೆಗೆದುಕೊಂಡು ಕೊಳದ ದಡಕ್ಕೆ ಬಂದಳು. 6ನೆಯ ದಿನ ವೆಂಕಟೇಶನ ಅತ್ತೆ ಮಾವ ಇಬ್ಬರೂ ಬಂದರು. ತಿಥಿಗೆ ಸಾಮಾನು ತರುವುದಕ್ಕೆಂದು ವೆಂಕಟೇಶ ಅದೇ ದಿನ ತಾವರೆಕೆರೆಗೆ ಹೋದ. ಬ್ಯಾಂಕಿನಲ್ಲಿ ಅವನ ಸ್ವಂತ ಲೆಕ್ಕ ಬೇರೆ ಇತ್ತು. ಅದರಲ್ಲಿ 2,000 ರೂಪಾಯಿ ತೆಗೆದುಕೊಂಡು ಪೇಟೆಯ ಕಡೆಗೆ ತಿರುಗುತ್ತಿದ್ದ. ಎದುರಿಗೆ ಲಾಯರ್ ಕೃಷ್ಣಪ್ಪನವರು ಸಿಕ್ಕಿದರು. ಸಂತಾಪ ವ್ಯಕ್ತಪಡಿಸುತ್ತಾ ಹೇಳಿದರು, ಸಾಯೋ ಇಚ್ಛೆ ಅವರಿಗೆ ಆಗಲೇ ಬಂದಿತ್ತೇನೋ, ಅದಕ್ಕೆ ಅಂತ ಕಾಣುತ್ತೆ. ವಿಲ್ ಬರೆದು ರಿಜಿಸ್ಟರ್ ಕೂಡ ಮಾಡಿಸ್ಬಿಟ್ಟರು. ಏನು ವಿಲ್? ವೆಂಕಟೇಶ ಆಶ್ಚರ್ಯದಿಂದ ಕೇಳಿದ. ದೇವಸ್ಥಾನದ ಪೂಜೆ ಮಾಡುವ ಇಚ್ಛೆ ಇದ್ದರೆ ಅದರ ಜಮೀನು ಪೂರ್ತಿ ಮಗನಿಗೆ, ಸ್ವಂತದ್ದರಲ್ಲಿ ಮಗ ಮಗಳು ಇಬ್ಬರಿಗೂ ಸಮಪಾಲು ಅಂತ. ವಿವರ ನನಗೆ ನೆನಪಿಲ್ಲ. ನಾನೇ ಕಾಗದ ಬರೆದೆ. ಸಬ್ ರಿಜಿಸ್ಟ್ರಾರ್ ಆಫೀಸಿನಿಂದ ತಗೊಂಡಿಲ್ಲ ಅಂತ ಕಾಣುತ್ತೆ. ಇನ್ನು ಸಲೀಸಾಗಿ ಹೋಗುತ್ತಿದ್ದವನಿಗೆ ಕಾಲು ಉಳುಕಿದಂತೆ ಆಯಿತು. ವೆಂಕಟೇಶ ಒಂದು ಕ್ಷಣ ಗರ ಹಿಡಿದವನಂತೆ ಆದ. 2 ನಿಮಿಷದ ನಂತರ, ನನ್ನ ಒಂದು ಮಾತು ಕೇಳಿಯಲ್ಲವೇ ನೀವು ಬರೆಯೋದು ಎಂದ. ಇವತ್ತೇ ಆಗಬೇಕು ಅಂದ್ರು. ಇಷ್ಟು ವಿಷಯ ನೀವು ಬರೆಯೋ ಅಗತ್ಯವೇ ಇಲ್ಲ, ಹೊಸ ಕಾನೂನೇ ಹಾಗೆ ಬಂದಿದೆ ಅಂದೆ. ಆದರೂ ನಾನು ಬರೀಲೇಬೇಕು ಅಂದ್ರು. ಎಷ್ಟು ದಿನವಾಯಿತು? ಸರಿಯಾಗಿ ಜ್ಞಾಪಕವಿಲ್ಲ. 1.5-2 ತಿಂಗಳಾಗಿರಬಹುದು. ವೆಂಕಟೇಶ ಅಲ್ಲಿಂದ ಸಬ್ ರಿಜಿಸ್ಟ್ರಾರರ ಆಫೀಸಿಗೆ ಹೋಗಿ ಗುಮಾಸ್ತೆಗೆ 5 ರೂಪಾಯಿ ಕೊಟ್ಟು ಪತ್ರದ ಅಸಲು ಪ್ರತಿ ಕೇಳಿದ. ಬರೆದವರು ಅಧಿಕಾರ ಪತ್ರ ಕೊಡದೆ ಸಾಧ್ಯವಿಲ್ಲವೆಂದ ಅವನು ಅದರ ಪ್ರತಿಯನ್ನು ತೋರಿಸಿದ. ರಿಜಿಸ್ಟರ್ ಆಗಿ ರಿಜಿಸ್ಟರಿನಲ್ಲಿ ಸೇರಿ ಹೋದ ಮೇಲೆ
ತಾನು ಪ್ರತಿಯನ್ನು ಕೇಳಿ ಪ್ರಯೋಜನವಿಲ್ಲವೆಂದುಕೊಂಡ ವೆಂಕಟೇಶ ವಿಲ್ಲಿನ ವಿವರಗಳನ್ನು ಗುರುತು ಹಾಕಿಕೊಂಡ. ಪೇಟೆಗೆ ಸಾಮಾನಿಗೆ ಹೋಗುವಾಗ ಯೋಚಿಸಿದ, ಇಷ್ಟೊಂದು ದುಡ್ಡು ಖರ್ಚು ಮಾಡಿ ತಿಥಿ ಮಾಡದಿದ್ದರೆ ಏನು? ಪಶ್ಚಿಮ ವಾಹಿನಿಗೋ ಹರಿಹರಕ್ಕೋ ಹೋಗಿ ಹೊಳೆ ದಡದಲ್ಲಿ 100-200 ರೂಪಾಯಿಯಲ್ಲಿ ದರ್ಬೆ ಚಿವುಟಿ ಹಾಕಿ ಎಳ್ಳು ನೀರು ಹೀಗಂದು ಸುಮ್ಮನೆ ಬರಬಹುದು. ಗರ್ಭಿಣಿ ಹೆಂಡತಿ, ಮನೆಯಲ್ಲಿ ಮಾಡೋರಿಲ್ಲ ಅಂದರೆ ಆಯಿತು. ಅದೇ ನಿಶ್ಚಯದಲ್ಲಿ ಬಸ್ ಸ್ಟ್ಯಾಂಡಿಗೆ ಬಂದ. ಆದರೆ ಬೇರೊಂದು ವಿಚಾರ ಬಂತು. ಕೆಲಸ ಕಾರ್ಯ ನೋಡಿಕೊಳ್ಳೋಕ್ಕೆ ಅತ್ತೆ ಮಾವ ಬಂದಿರೋದು ಕೇರಿಯ ಬ್ರಾಹ್ಮಣರಿಗೆಲ್ಲ ಗೊತ್ತಾಗಿದೆ. ಈಗ ಪಶ್ಚಿಮ ವಾಹಿನಿಗೆ ಹೋದರೆ ಇವನು ಕಾಸು ಉಳಿಸೋಕ್ಕೆ ಹೋದ ಅನ್ನೋ ಹಾಗಾಗುತ್ತೆ. ವೈಕುಂಠ ಸಮಾರಾಧನೆಗೆ ದಿನ ರೈತ ವರ್ಗದವರಿಗೂ ಒಂದಿಷ್ಟು ಅನ್ನ ಹಾಕಬೇಕು. ಇವೆಲ್ಲ ಆಗೋ ಖರ್ಚೆ ಎಂದುಕೊಂಡು ಮತ್ತೆ ಪೇಟೆಗೆ ಹೋಗಿ ತಾನು ಬರೆದು ತಂದಿದ್ದ ಪಟ್ಟಿಯಂತೆ ಸಾಮಾನು ಕಟ್ಟಿಸಿದ. ವಾಪಸ್ಸು ಬರುವಾಗ ಬುದ್ಧಿ ಯೋಚಿಸಲು ಆರಂಭಿಸಿತು. ರಿಜಿಸ್ಟರ್ ಆಗಿರುವ ತಾರೀಕು ನೋಡಿದರೆ ಅಪ್ಪ ಬೆಂಗಳೂರಿನಿಂದ ಸೀದಾ ತಾವರೆಕೆರೆಗೆ ಬಂದಿದ್ದಾನೆ. ಈಗ ಸತ್ಯ ಎಲ್ಲಿ ವಾಸವಾಗಿದ್ದಾಳೋ ಆ ಭಾಗವೇ ಅವಳಿಗೆ ಹೋಗಬೇಕು ಅಂತ ಬರೆದಿದ್ದಾನೆ. ಇದೆಲ್ಲ ನೋಡಿದರೆ ಇದು ಅವಳಿಗೆ ಮೊದಲೇ ಗೊತ್ತಿತ್ತೆ. ತಂತ್ರಗಾರ ಲೌಡಿ ಏನೂ ಗೊತ್ತಿಲ್ಲದೋಳ ಹಾಗಿದ್ದಾಳೆಯೇ ಎಂದುಕೊಂಡ. ಆದರೆ ಅವಳು ಬುದ್ಧಿವಂತೆಯೇ ಹೊರತು ಅವಳ ವ್ಯವಹಾರ ಜ್ಞಾನ ಕಡಿಮೆ ಎಂಬ ತನ್ನ ತೂಕವನ್ನು ಅನ್ವಯಿಸಿ ಅವಳಿಗೆ ಗೊತ್ತಿಲ್ಲದೆ ಇದ್ದರೂ ಇರಬಹುದು, ಉಪಾಯವಾಗಿ ತಿಳ್ಕೋಬೇಕು ಎಂದು ನಿರ್ಧರಿಸಿದ. ಊರಿಗೆ ಬಂದವನೇ ಏರಿಯ ಮೇಲೆ ಆಚೆ ಕೋಡಿಯ ತನಕ ನಡೆದು ಬೆಟ್ಟಯ್ಯನವರನ್ನು ಕರೆಸಿ ಮೊದಲು ಅವರ ಕಷ್ಟ ಸುಖ ವಿಚಾರಿಸಿದ. ಅವರ ಮಗನ ಮೇಲೆ ಕಿತಾಪತಿ ಮಾಡ ಹೊರಟಿದ್ದ ಊರವರನ್ನು ಬೈದ. ಮಾತಂಗಿ ಹಣವನ್ನು ಹಾಳು ಮಾಡದೆ ಸರಿಯಾಗಿ ಇಟ್ಟುಕೊಂಡಿರುವಂತೆ ನೋಡಿಕೊಳ್ಳುವ ಹಾಗೆ ಹೇಳಿದ. ಅನಂತರ ಪ್ರಾಸಂಗಿಕವಾಗಿ ಎಂಬಂತೆ ಅಪ್ಪನ ವಿಲ್ ವಿಷಯ ತೆಗೆದ. ನಿಮ್ಮ ತಂಗ್ಯಮ್ಮಂಗೆ ಗೊತ್ತೇ ಇರ್ನಿಲ್ಲ ಅದು. ಆಚಿ ಮೊನ್ನೆ ತಾವರೆಕೆರೆಗೆ ಹೋಗಿದ್ನಲ್ಲ, ಆಗ ಲಾಯರು ಕೃಷ್ಣಪ್ಪಾರು ಸಿಕ್ಕಿದ್ರು. ಅವರು ಹಂಗಂದ್ರು. ಅದ್ನ ನಾನು ಮೊನ್ನೆ ಬೆಳಗ್ಗೆ ತಂಗ್ಯಮ್ಮಂಗೆ ಹೇಳ್ದೆ. ತಕ್ಕ ರೀತಿಯಲ್ಲಿ ಆ ಮಾತನ್ನು ಮುಗಿಸಿ ಅವನು ಅಲ್ಲಿಂದ ಹೊರಟ. ಮೊನ್ನೆ ನಾನು ತೋಟಕ್ಕೆ ಹೋಗಿದ್ದಾಗ ಅವಳಿಗೆ ಗೊತ್ತಾಗಿತ್ತು. ಆದರೂ ನನ್ನ ಕೈಲಿ ಸುದ್ದಿ ತೆಗಿಲೇ ಇಲ್ಲ. ಅಂದ್ರೆ ಜಮೀನನ್ನು ಅನುಭವಿಸೋಕ್ಕೆ ಅವಳಿಗೇನು ಇಷ್ಟವಿದೆಯೋ ಇಲ್ಲವೋ? ಅಥವಾ ಅಪ್ಪ ಸತ್ತ ದುಃಖದಲ್ಲಿ ಯಾಕೆ ಈ ಮಾತು ಅಂತ ಎತ್ತಲಿಲ್ಲವೋ? ಹೇಗಾದರೂ ಸರಿ, ಇದನ್ನ ಉಪಾಯವಾಗಿ ಕೆದಕಬೇಕು ಎಂದುಕೊಂಡ. ದಿನಸಿ, ಧಾನ್ಯ, ಕಾಯಿ, ಕಸಿ, ಸೌದೆ, ಸೊಪ್ಪು, ದಾನಕ್ಕೆ ಕೊಡುವ ಪಾತ್ರೆ, ಪರಟಿ, ಗೋವುಗಳೆಲ್ಲ ಮನೆಯಲ್ಲೇ ಇದ್ದುವು. ಇದರ ಮೇಲೆ 2,000 ಖರ್ಚು ಮಾಡಿದ್ದುದರಿಂದ ಶ್ರಾದ್ದ ಭರ್ಜರಿಯಾಗಿ ನಡೆಯಿತು. ವೆಂಕಟೇಶ ಮೂರ್ತಿಯ ಕಾಲವೆಂದರೆ ವೆಂಕಟರಮಣಯ್ಯರ ಕಾಲವಲ್ಲ ಎಂಬುದು ಎಲ್ಲರಿಗೂ ಗೊತ್ತಿದ್ದ ಸಂಗತಿ. ಈಗ ಅದು ಪುನಃ ಪ್ರತಿಷ್ಠಿತವಾಯಿತು. ಮಾಸಿಕ ಮತ್ತು ವೈಕುಂಠದ 2 ದಿನಗಳು ಸತ್ಯ ಮನೆಗೆ ಬಂದಿದ್ದಳು. ಆದರೆ ರಾತ್ರಿ ಮಲಗಲು ತೋಟಕ್ಕೆ ಹೊರಟು ಹೋದಳು. ಮರುದಿನ ಕೈಮಂಡೆಗೂ ಬಂದು ಹೋದಳು. ಅವಳು ಹೀಗೆ ತೋಟದಲ್ಲಿರುವುದನ್ನು ಕಂಡ ವೆಂಕಟೇಶನ ಅತ್ತೆ ಮಾವಂದರಿಗೂ ಆಶ್ಚರ್ಯ, ಜಯಮ್ಮನ 2 ಅಣ್ಣಂದಿರಿಗೂ ಆಶ್ಚರ್ಯ. ಮೊದಲ ಬಾಣಂತಿ ತನಕ್ಕಂತೂ ಊರಿಗೆ ಕರೆದುಕೊಂಡು ಹೋಗಲಿಲ್ಲ. ಈಗಲಾದರೂ ಕರೆದೊಯ್ಯಬೇಕೆಂಬುದು ಅವರ ಆಶಯವಾಗಿತ್ತು. ಆದರೆ ಶ್ರಾದ್ದಕ್ಕೆ ಬಂದವರು ಬಾಣಂತಿತನಕ್ಕೆ ಕರೆದುಕೊಂಡು ಹೋಗಬಾರದು, 8-10 ದಿನ ಕಳೆದ ಮೇಲೆ ವೆಂಕಟೇಶನೇ ಕರೆದುಕೊಂಡು ಬರುವಂತೆ ಹೇಳಿ ಅವರು ಕೈಮಂಡೆಯ ದಿನವೇ ಹೊರಟು ಹೋದರು. ಮರುದಿನ ವೆಂಕಟೇಶ ಅಪ್ಪನ ವಿಲ್ಲಿನ ವಿಷಯವನ್ನು ಹೆಂಡತಿಯ ಕೈಲಿ ಮಾತನಾಡಿದ. ಜಯಮ್ಮ ಸ್ವಭಾವತಃ ಒಳ್ಳೆಯವಳು. ವಿಧವೆಯಾಗಿಯೋ ದಿಕ್ಕು ಕೆಟ್ಟೋ ನಿರ್ಗತಿಕಳಾಗಿಯೇ ಹೋದ ಹೆಣ್ಣು ಮಗಳಿಗೆ 1-2 ಆರಿನ ಉಕ್ಕೆ ಹೊಲ, 2 ಅಂಕಣ ಮನೆಯನ್ನು ಕೊಡುವುದನ್ನು ಕಂಡಿದ್ದಳು. ಆದರೆ ಮದುವೆಯಾಗದ ಹುಡುಗಿಗೆ ಸಮಸಮ ಅರ್ಧ ಪಾಲು ಬರೆಯುವುದೆಂದರೆ ಏನು? ಅಂದರೆ ಅವಳು ಮದುವೆ ಆಗುವುದೇ ಇಲ್ಲವೇ? ಆಗುವುದು ಬೇಡ ಅಂತ ಮಾವನೋರ ಇಷ್ಟವಾಗಿತ್ತೆ. ದೇವಸ್ಥಾನದ್ದೂ ಕೂಡಿ ಒಟ್ಟು ಆಸ್ತಿಯಲ್ಲಿ 3/4 ಭಾಗ ತಮಗೆ ಉಳಿಯುತ್ತೆ. ಗಂಡ ಹೋಟೆಲಿನಲ್ಲಿ, ಪೇಪರ್ ಏಜೆನ್ಸಿಯಲ್ಲಿ, ಮೇಲೆ ರಾಜಕೀಯದಲ್ಲಿ, ಹೊಸ ಮಾದರಿ ಭತ್ತ ಬೆಳೆಸುವುದರಲ್ಲಿ ಕೈತುಂಬ ಸಂಪಾದನೆ ಮಾಡುತ್ತಿದ್ದಾನೆ. ಆದರೆ ಮನೆಯ ಆಸ್ತಿಯನ್ನು ಹೆಣ್ಣು ಮಗಳಿಗೆ ಬರೆಯುವುದು ಅನ್ಯಾಯ ಎಂದುಕೊಂಡಳು. ಮನಸ್ಸಿನಲ್ಲಿಯೇ ಮಾವ ಮತ್ತು ನಾದಿನಿಯನ್ನು ಬೈದುಕೊಂಡಳು. ಆದರೆ ಅಬ್ಬರ ಮಾಡುವುದಾಗಲಿ, ಜಗಳ ಕಾಯುವುದಾಗಲಿ,
ಹೊರಗಿನವರ ಕೈಲಿ ಹೇಳುವುದಾಗಲಿ ಅವಳ ಸ್ವಭಾವವಲ್ಲ. ಕೈಮಂಡೆಯ ಮರುದಿನ ವೆಂಕಟೇಶ ತೋಟಕ್ಕೆ ಹೋದ. ತೋಟದ ಬಲಮೂಲೆಯಲ್ಲಿದ್ದ ಬಿದಿರು ಮೇಳೆಯ ಒಂದು ಬೊಂಬನ್ನು ಹತ್ತಿ ಸತ್ಯ ಮಚ್ಚುಗತ್ತಿಯಿಂದ ಮುಳ್ಳು ಕಡಿಯುತ್ತಿದ್ದಳು. ನೀನ್ಯಾಕೆ ಈ ಕೆಲಸ ಮಾಡ್ತಿದೀಯಾ? ಅವನು ಎಂದ. ನೋಡು, ತೋಟದ ಬೇಲಿಯೆಲ್ಲ ಸಂದಿ ಬಿಟ್ಟುಕೊಂಡಿದೆ. ಹೊರಭಾಗಕ್ಕೆ 2 ಜೋಡಿಯಾದರೂ ಹೊಸ ಮುಳ್ಳು ಹಾಕಿ ಬಿಗಿಯಬೇಕು. ಅದನ್ನ ನೀನ್ಯಾಕೆ ಮಾಡಬೇಕು? ಆಳಿಲ್ಲವೇ? ನಾನೇ ಮಾಡಬೇಕು ಅಂತಿದ್ದೀನಿ. ನೋಡು, ಇನ್ನು ಮೇಲೆ ನಾನು ಬೆಂಗಳೂರಿಗೆ ಹೋಗಲ್ಲ. ಅಂಗಡಿಗೆ ಆಗಲೇ ಕಾಗದ ಬರೆದು ಹಾಕಿಬಿಟ್ಟೆ. ಒಂದು ದಿನ ಹೋಗಿ ರೂಮಿನ ಬಾಡಿಗೆ ಕೊಟ್ಟು ಸಾಮಾನು ತಗೊಂಡು ಬರ್ತೀನಿ. ಇಲ್ಲೇ ಇದ್ದು ನೆಲದಲ್ಲಿ ಕೆಲಸ ಮಾಡಬೇಕು ಅಂತ ಮಾಡಿದ್ದೀನಿ. ನಿಂಗೆ ಬುದ್ಧಿ ನೆಟ್ಟಗಿಲ್ಲ ಎಂದ. ಅವಳು ಮಾತನಾಡಲಿಲ್ಲ. ಅವನೇ ಮಾತು ತೆಗೆದ. ಅಪ್ಪ ವಿಲ್ ಬರೆದಿದ್ದಾನಂತೆ. 5-6 ದಿನದ ಹಿಂದೆ ಪೆಟ್ಟಯ್ಯನವರು ಹೇಳಿದ್ರು. ಈಗ ಏನಂತೀಯ? ನೋಡು, ನೀನು ಬ್ಯಾರೆಯಲ್ಲ, ನಾನು ಬ್ಯಾರೆಯಲ್ಲ. ಪಿತ್ರಾರ್ಜಿತ ಆಸ್ತಿ ನನ್ನ ತಂಗಿಗೆ ಸೇರಿದರೆ ನಂಗೇನು ದುಃಖವಿಲ್ಲ. ನಾನು ಹೊಟ್ಟೆ ಕಿಚ್ಚು ಪಡ್ತೀನಿ ಅನ್ನೋ ಹಾಗೆ ಅಪ್ಪ ಒಳಗಿಂದೊಳಗೆ ಹೀಗೆ ಮಾಡಬಾರ್ದಾಗಿತ್ತು. ಮಾಡಿದ. ಹೋಗ್ಕಳ್ಳಿ. ಈಗ ನೀನು ಹೇಳು. ನೀನು ಜಮೀನು ವಹಿಸ್ಕೊತೀಯೋ ಮದುವೆ ಮಾಡ್ಕೊತೀಯೋ? ನಾನು ಅವತ್ತೇ ಹೇಳಿದ ಹಾಗೆ 20,000ವಾಗಲಿ, ಮದುವೆ ಮಾಡ್ತೀನಿ. ಅವಳು ಮಾತನಾಡಲಿಲ್ಲ. ತಾನು ಹತ್ತಿದ್ದ ಬೊಂಬಿನಿಂದ ಬಲಭಾಗಕ್ಕೆ ಕೈಗೆ ಸಿಕ್ಕುವಷ್ಟು ಮುಳ್ಳುಗಳನ್ನು ಕಡಿದಳು. ಕೆಳಗೆ ಇಳಿದ ಮೇಲೆ ಹೇಳಿದಳು. ನಂಗೆ ಮದುವೆಯಾಗೋಕ್ಕೆ ಇಷ್ಟವಿಲ್ಲ. ಸ್ವಂತ ದುಡಿಬೇಕು ಅನ್ನೋ ಆಸೆ ಇದೆ. ಇದು ನನ್ನ ಪಾಲು, ಅದು ನಿನ್ನ ಪಾಲು ಅನ್ನೋ ವ್ಯತ್ಯಾಸ ನಂಗಿಲ್ಲ. ಈ ತೋಟದಲ್ಲಿ ಇರ್ತೀನಿ. ಈ ಗುಡಿಸಲಿರೋ ಜಾಗದಲ್ಲಿ ಒಂದು ಸಣ್ಣ ಹೆಂಚಿನ ಮನೆ ಕಟ್ಟಿಸಿಕೊಡು. ನೇಗಿಲು, ಗುದ್ದಲಿ, ಕುಡುಗೋಲುಗಳನ್ನ ಇಡೋಕೆ ಅನುಕೂಲವಾಗಿದ್ದರೆ ಸಾಕು. ಒಂದು ಸಣ್ಣ ಅಡುಗೆ ಮನೆ, ಇನ್ನೇನು ಬೇಡ. ಯಜಮಾನಿಕೆಯೆಲ್ಲ ನೀನು ನೋಡ್ಕ. ಅಲ್ಲಿಗೆ ಅವಳ ತೀರ್ಮಾನ ಗೊತ್ತಾಯಿತು. ವೆಂಕಟೇಶನಿಗೆ ಒಂದು ರೀತಿಯ ಸಮಾಧಾನವಾಯಿತು. ಆದರೆ ಮನಸ್ಸು ಪೂರ್ತಿ ಸ್ವಸ್ಥವಾಗಲಿಲ್ಲ. ಮನೆಗೆ ಹಿಂತಿರುಗುವಾಗ ಅದೇ ಬಗೆಗೆ ಯೋಚಿಸುತ್ತಿದ್ದ. 3-4 ದಿನ ಅದೇ ಯೋಚನೆಯಲ್ಲಿದ್ದ. ಅನಂತರ ಒಂದು ಉಪಾಯ ಹೊಳೆಯಿತು. ಮರುದಿನ ಹೆಂಡತಿಯನ್ನು ಕರೆದುಕೊಂಡು ವಿಠ್ಠಲಾಪುರಕ್ಕೆ ಹೋಗುವುದೆಂದು ನಿಶ್ಚಯಿಸಿದ. ಜಯಮ್ಮ ತವರನ್ನು ನೋಡಿ 1.5 ವರ್ಷವಾಗಿತ್ತು. ಬಸುರಿ ಹೆಂಗಸಿನ ಹೊಟ್ಟೆಗೆ ಒದೆದಾನೆಂದು ಮಗು ವಾಸುವನ್ನು ಅವನು ತನ್ನ ಹತ್ತಿರವೇ ಮಲಗಿಸಿಕೊಳ್ಳುತ್ತಿದ್ದ. ನರಸಿಂಹ ಜೋಯಿಸರು ಹೊರಗೆ ಪಡಸಾಲೆಯಲ್ಲಿ ಮಲಗುತ್ತಿದ್ದರು. ಗಂಡ ಹೆಂಡತಿ ಒಳಗಿನ ಚಿಕ್ಕ ಮನೆಯಲ್ಲಿ ಹಾಸಿಕೊಳ್ಳುತ್ತಿದ್ದರು. ವೀಳ್ಯದೆಲೆ ಅಗಿಯುತ್ತಾ ಮಲಗಿ ವೆಂಕಟೇಶ ಹೆಂಡತಿಗೆ ಹೇಳಿದ. ಹೆಣ್ಣು ಮಕ್ಕಳಿಗೆ ಆಸ್ತಿಲಿ ಪಾಲು ಕೊಡಬೇಕು ಅಂತ ಸರ್ಕಾರದವರು ಮಾಡಿರೋದು ಬರೀ ನಮ್ಮ ಮನೆಗೆ ಅಲ್ಲ, ದೇಶ ದೇಶಕ್ಕೇ ಆಗಿದೆ. ದೀಪ ಆರಿಸಿ ಜಯಮ್ಮನು ಮಲಗಿದಳು. ಹ್ಞೂ ಎನ್ನುವುದನ್ನು ಬಿಟ್ಟರೆ ಅವಳಿಗೆ ಮತ್ತೆ ಏನೂ ಹೇಳುವುದಕ್ಕೂ ತಿಳಿಯಲಿಲ್ಲ. ವೆಂಕಟೇಶ ಮುಂದುವರಿಸಿದ. ಒಂದು ಥರಕ್ಕೆ ಇದರಲ್ಲಿ ನಫೆಯೂ ಇಲ್ಲ, ನುಕ್ಸಾನೂ ಇಲ್ಲ. ಅಲ್ಲಿ ಬರುತ್ತೆ, ಇಲ್ಲಿ ಹೋಗುತ್ತೆ. ಕೇಳ್ತಾ? ಅವಳು ಹ್ಞೂ ಎಂದಳು. ಅವನು, ನಿಮ್ಮ ಅಣ್ಣಂದಿರು ಇನ್ನೂ ಪಾಲಾಗಿಲ್ಲ, ಅದರಲ್ಲಿ ನಂಗೆ ಬರಬೇಕಾದ ಒಂದು ಭಾಗ ಕೊಡಿ ಅಂತ ಕೇಳು. ಈಗ ಅವಳಿಗೆ ಅವನ ಮಾತಿನ ಅರ್ಥವಾಯಿತು. ಏನು ನೀವನ್ನೋದು? ಹೆಣ್ಣು ಮಕ್ಕಳು ಹೀಗನ್ನಕ್ಕೆ ನಿಂತ್ಕೊಂಡ್ರೆ ತವರು ಮನೆಯವರು ಚಿಕ್ಕನಾಯಕನಹಳ್ಳಿ ಚಿಪ್ಪು ಹಿಡ್ಕೋಬೇಕು. ಅವರೇನು ಸಾಕಿ ಸಲಹಿ ಮದುವೆ ಮಾಡಿಲ್ವೇ? ಅದನ್ನೂ ಲೆಕ್ಕ ಹಾಕೋಣ. ನೀನು ಕೇಳೋದು ಕೇಳು ಎಂದು ಅವನು ನಿದ್ದೆ ಬಂದವನಂತೆ ಮಲಗಿಕೊಂಡ. ನಿದ್ದೆ ಹೊತ್ತದಿದ್ದುದು ಜಯಮ್ಮನಿಗೆ. ಬೆಳಗಿನ ಮೋಟರಿನಲ್ಲಿ ಇವರು ವಿಠ್ಠಲಾಪುರಕ್ಕೆ ಹೋಗುವ ಮುನ್ನ ಸತ್ಯ ಬಂದು ನೋಡಿಕೊಂಡು ಹೋದಳು. ತಿರುಮಲಾಪುರಕ್ಕೂ ವಿಠ್ಠಲಾಪುರಕ್ಕೂ 20 ಮೈಲಿ. 10 ಗಂಟೆಗೆ ಹೊರಟು ಅವರು 12 ಗಂಟೆಯ ಹೊತ್ತಿಗೆ ತಲುಪಿದರು. ಅಪೂರ್ವಕ್ಕೆ ಬರುತ್ತಿರುವ ಅಳಿಯನೆಂದು ಇವನಿಗೆ ಅಕ್ಕರೆಯ ಸ್ವಾಗತವಾಯಿತು. ಆದರೆ ಅವನ ತಂದೆ ಸತ್ತು ಇನ್ನೂ ತಿಂಗಳು ತುಂಬಿಲ್ಲವಾದುದರಿಂದ ಯಾವ ವೈಭವವನ್ನೂ ಮಾಡಲಿಲ್ಲ. ವೆಂಕಟೇಶ ಅಲ್ಲಿ ಆ ದಿನವಲ್ಲದೆ ಮರುದಿನವೂ ಇದ್ದ. ಮರುದಿನ ರಾತ್ರಿ ಹೆಂಡತಿಯೊಡನೆ ಬೇರೆ ಕೋಣೆಯಲ್ಲಿ ಮಲಗಿದ್ದಾಗ ಹೇಳಿದ. ನಿಂಗೂ ಪಾಲು ಕೊಡಬೇಕು ಅಂತ ಅವತ್ತು ಊರಲ್ಲಿ ಹೇಳಿದನಲ್ಲ, ನಾನು ಖಂಡಿತ ಹೇಳ್ತಿದ್ದೀನಿ ನೋಡು. ಅವರು ಕೊಡಲಿಲ್ಲ ಅಂದರೆ ನೀನು ತವರು ಮನೇಲೇ ಇರಬೇಕು.
ಮೊನ್ನೆ ರಾತ್ರಿ ಅವನು ಅಂದದ್ದನ್ನು ಅವಳು ಹೆಚ್ಚು ಕಮ್ಮಿ ಮರೆತಿದ್ದಳು. ಈಗ ಹೇಳುವುದನ್ನು ಕೇಳಿ ಬಿಕ್ಕಿ ಬಿಕ್ಕಿ ಅಳಲು ಪ್ರಾರಂಭಿಸಿದಳು. ಆದರೆ ಗಟ್ಟಿಯಾಗಿ ಅತ್ತು ಹೊರಗಿನ ತೊಟ್ಟಿಯಲ್ಲಿ ಮಲಗಿರುವ ಅಪ್ಪ ಅಣ್ಣಂದಿರಿಗೆ ಕೇಳುವಂತೆ ಮಾಡಲು ಇಷ್ಟವಿಲ್ಲ. ಅಂದು ಬೆಳಗಿನ ಜಾವದ ತನಕ ನಿದ್ರೆ ಇಲ್ಲದೆ ಕಳೆದಳು. ಬೆಳಗ್ಗೆ ಎದ್ದ ವೆಂಕಟೇಶ ತನ್ನ ಬಟ್ಟೆ ಬರೆಗಳನ್ನು ಚೀಲಕ್ಕೆ ಹಾಕಿಕೊಂಡ. ಅವರ ಕಾಫಿ ತಿಂಡಿಗೂ ಕಾಯಲಿಲ್ಲ. ಮಗು ವಾಸುವನ್ನು ಎತ್ತಿಕೊಂಡು ಯಾರಿಗೂ ಹೇಳದೆ ಬಸ್ ರಸ್ತೆಗೆ ಬಂದ. ಮೊದಲನೆಯ ಬಸ್ಸು 7 ಗಂಟೆಗೆ ಬರುತ್ತಿತ್ತು. ಎದ್ದು ಕೆರೆ ಕಡೆಗೆ ಹೋಗಿದ್ದ ಅವನ ಎರಡನೆಯ ಭಾಮೈದ ರಸ್ತೆಯ ಹತ್ತಿರ ಸಿಕ್ಕಿ, "ಇದೇನು ಭಾವ, ಈಗಲೇ ಹೊರಟ್ರಿ? ಮಗುನ ಯಾಕೆ ಕರ್ಕೊಂಡು ಬಂದ್ರಿ?" ಎಂದದ್ದಕ್ಕೆ, "ಇವನು ನನಗೆ ಹೊಂದಿಕೊಂಡಿದ್ದಾನೆ. ಅಲ್ಲಿ ನನ್ನ ತಂಗಿ ನೋಡ್ಕೊತಾಳೆ. ನಾನು ಜಯನ ಕೈಲಿ ಎಲ್ಲ ಹೇಳಿದ್ದೀನಿ. ಅದರ ಹಾಗೆ ಮಾಡಿ" ಎಂದ. ಏನು ಎಂಬುದನ್ನು ಹೇಳಲಿಲ್ಲ. 5 ನಿಮಿಷದಲ್ಲಿ ಬಸ್ಸು ಬಂತು. "ಜಯನ ಕೈಲಿ ಹೇಳಿದ್ದೀನಿ" ಎಂದು ಮತ್ತೊಮ್ಮೆ ಹೇಳಿ ಮಗುವಿನೊಡನೆ ಹತ್ತಿ ಕುಳಿತುಕೊಂಡ. ಊರಿನಲ್ಲಿ ಬಸ್ ಸ್ಟ್ಯಾಂಡಿನಲ್ಲಿ ಇಳಿದು ತನ್ನ ಹೋಟೆಲಿನಲ್ಲಿಯೇ ಮಗುವಿಗೆ ಇಡ್ಲಿ ತಿನ್ನಿಸಿ ತಾನು ಪೂರಿ ದೋಸೆ ತಿಂದು ಮನೆಗೆ ಹೋದ. ನರಸಿಂಹ ಜೋಯಿಸರು ಬೀಗ ಹಾಕಿಕೊಂಡು ದೇವಸ್ಥಾನಕ್ಕೆ ಹೋಗಿದ್ದರು. ಇವನು ಮಗು ಎತ್ತಿಕೊಂಡು ತೋಟಕ್ಕೆ ಬಂದ. ಸತ್ಯ ಒಬ್ಬ ಆಳಿನ ಜೊತೆ ಬೇಲಿ ಕಟ್ಟುತ್ತಿದ್ದಳು. ಅವಳು ಬೇಲಿಯ ಹೊರಭಾಗದಲ್ಲಿ ನಿಂತು ಮುಳ್ಳನ್ನು ಆನಿಸಿಕೊಂಡು ಒಂದು ಕವೆಯಿಂದ ನೂಕಿ ಕೂರಿಸುತ್ತಿದ್ದಳು. ಈ ಕಡೆಯಿಂದ ತೂರಿಸಿಕೊಟ್ಟ ನೀರಿನಲ್ಲಿ ನೆನೆದ ಈಚಲಕಟ್ಟನ್ನು ಆಳು ಒಳಗಿನಿಂದ ಬಿಗಿದು ಕಟ್ಟುತ್ತಿದ್ದ. ಮಗುವನ್ನು ನೋಡಿ ಅವಳು ಕೇಳಿದಳು, "ಇವನು ಅಲ್ಲೇ ಇರ್ತಾನೆ ಅಂದಿದ್ಲು ಜಯಮ್ಮ." "ನನ್ನ ಬಿಟ್ಟಿರೋಲ್ಲ ಅಂದ, ಕರ್ಕೊಂಡು ಬಂದೆ. ನಿಂಗೂ ಬೇಜಾರಾಗಿದ್ರೆ ಆಟ ಆಡೋಕೆ ಇರಲಿ ಅಂತ." ಸತ್ಯ ತಲೆ ತಿರುಗಿಸಿ ಮಗುವನ್ನು ನೋಡಿದಳು. ಅದರ ತಾಯಿಯಂತೆ ದುಂಡಗೆ ತುಂಬಿಕೊಂಡ ಮುದ್ದು ಮುಖ. ಇಷ್ಟು ದಿನ ತಾನು ಅದನ್ನು ಸರಿಯಾಗಿ ಎತ್ತಿಕೊಂಡೇ ಇಲ್ಲವಲ್ಲ ಎಂಬ ಜ್ಞಾಪಕ ಬಂತು. ಮನೆಯಲ್ಲಿ ನರಸಿಂಹ ಜೋಯಿಸರು ಅಡಿಗೆ ಮಾಡಿದರೂ ವೆಂಕಟೇಶ ಮತ್ತು ಮಗು ಹೆಚ್ಚು ಕಡಿಮೆ ತೋಟದಲ್ಲೇ ಇರುತ್ತಿದ್ದರು. ವಾಸು ಸತ್ಯಳಿಗೆ ತುಂಬ ಹೊಂದಿಕೊಂಡಿದೆ. ಗುಡಿಸಲಿನ ಹತ್ತಿರವೇ ಇರುವ ಕೊಳಕ್ಕೆ ಎಲ್ಲಿ ಬಿದ್ದೀತೋ ಎಂಬ ಆತಂಕವನ್ನು ಬಿಟ್ಟರೆ ಅದರಿಂದ ಅವಳಿಗೆ ಯಾವ ಕಷ್ಟವೂ ಇಲ್ಲ. ತಾಯಿಯಂತೆ ಶಾಂತ ಸ್ವಭಾವದ ಅದು ಸುಮ್ಮನೆ ರಗಳೆ ಮಾಡುವುದಿಲ್ಲ. "ನಿನ್ನ ಅಳಿಯ ನಿಂಗೆ ಹೇಗೆ ಅಂಟಿಕೊಂಡಿದ್ದಾನೆ ನೋಡು" ವೆಂಕಟೇಶ ಅನ್ನುತ್ತಾನೆ. ಅವಳಿಗೆ ಎಂತಹ ಮನೆ ಬೇಕು, ಅದರ ದಾಯ ಹೇಗಿರಬೇಕು ಎಂಬುದನ್ನು ಅವಳನ್ನು ಕೇಳಿ ಚರ್ಚಿಸುತ್ತಾನೆ. "ಕಟ್ಟಿಸೋದು ಕಟ್ಟಿಸ್ತೀವಿ, ನಾಡ ಹೆಂಚು ಬೇಡ, ಮಂಗಳೂರು ಹೆಂಚೆ ಹಾಕಿಸೋಣ" ಎಂದು ಸಲಹೆ ಕೊಡುತ್ತಾನೆ. "ಈ ಸಲಿ ನನ್ನ ಮಗನ ಮಳೆ ಕೈಕೊಟ್ಟಿದೆ ಅಂತ ಕಾಣುತ್ತೆ. ಹೇಗಾದರೂ ಸರಿ, ಮಳೆಗಾಲ ಕಳೆದ ಮೇಲೆ ಮನೆ ಕೆಲಸ ಹಿಡಿಯೋಣ" ಎಂದು ನಿಶ್ಚಯಿಸಿದ್ದಾನೆ. 3ನೆಯ ಬೆಳಗ್ಗೆ ಮಗುವನ್ನು ತಂದು ತಂಗಿಯ ಹತ್ತಿರ ಬಿಟ್ಟು, "ನೋಡು, ಒಂದು ಸಲವಾದರೂ ಅಮ್ಮನನ್ನು ಜ್ಞಾಪಿಸಿಕೊಂಡು ಅಳಲಿಲ್ಲ. ಬೆಳಗ್ಗೆ ಎದ್ದು ಅತ್ತೆ ಅಂತ ಶುರು ಮಾಡಿದ್ದ" ಎಂದು ಹೇಳಿ ಅವನು ಹೋಟೆಲ್ ಕಡೆಗೆ ಹೋದ. ವೆಂಕಟೇಶ ಈಗ ಮನೆಯಿಂದ ಅಕ್ಕಿ ಹಿಟ್ಟು, ರವೆ ಮೊದಲಾಗಿ ತಿಂಡಿಯ ಸಾಮಾನುಗಳನ್ನು, ಬಾಂಡೆಲೆಯಾದಿಯಾಗಿ ಕೆಲವು ಹೆಚ್ಚು ಪಾತ್ರೆಗಳನ್ನು ತಂದುಕೊಟ್ಟಿದ್ದ. ಮಗುವಿಗೆ ಏನಾದರೂ ತಿಂಡಿ ಮಾಡಲು ಸತ್ಯ ಒಲೆ ಹತ್ತಿಸಿದಳು. ಮಗು ಬಾಗಿಲಿನಲ್ಲಿ ಕೂತು ಆಡುತ್ತಿತ್ತು. 9:45 ಗಂಟೆಯ ಹೊತ್ತಿಗೆ ಯಾರೋ 4-5 ಜನ ಗುಡಿಸಲಿಗೆ ಬಂದಂತಾಯಿತು. ಮಗು "ಅಮ್ಮ" ಎಂದಿತು. ಅವಳು ಹೊರಗೆ ಬಂದು ನೋಡುತ್ತಾಳೆ. ಜಯಮ್ಮ, ಅವಳ 2 ಅಣ್ಣಂದಿರು, ತಂದೆ ತಾಯಿ ಬಂದಿದ್ದಾರೆ. ಎಲ್ಲರ ಮುಖದಲ್ಲೂ ಚಿಂತೆ ಎದ್ದು ಕಾಣುತ್ತಿದೆ. ಬಸುರಿ ಜಯಮ್ಮನ ಕಣ್ಣು ಊದಿ ಕೆಂಪಗಾಗಿವೆ. ಇವರೆಲ್ಲ ಹೀಗೆ ಬಂದದ್ದನ್ನು ಕಂಡು ಸತ್ಯಳಿಗೆ ಆಶ್ಚರ್ಯ. "ನೀನೇ ನಮ್ಮ ಸಂಸಾರ ಉಳಿಸಬೇಕಮ್ಮ" ಎಂದು ಜಯಮ್ಮನ ತಾಯಿ ಸತ್ಯಳ ಕೈ ಹಿಡಿದುಕೊಂಡು ಅಳಲು ಶುರು ಮಾಡಿದರು. ಅಮ್ಮನನ್ನು ಕಂಡು ವಾಸು ಹತ್ತಿರ ಹೋಗಿ ತಬ್ಬಿಕೊಂಡಿತು. ಅದನ್ನು ಹಿಡಿದುಕೊಂಡು ಅವಳೂ ಅಳತೊಡಗಿದಳು. ಸತ್ಯಳಿಗೆ ಏನೂ ಅರ್ಥವಾಗಲಿಲ್ಲ. ನಡೆದಿರುವ ಸಂಗತಿಯನ್ನು ಜಯಮ್ಮನೇ ಹೇಳಿದಳು. ಈ ಬೀಗರ ಮನೆಯ ವಿಷಯ ಸತ್ಯಳಿಗೂ ಗೊತ್ತಿದೆ. ವಂಶ ಪಾರಂಪರ್ಯವಾದ ಶ್ಯಾನುಭೋಗಿಕೆಯನ್ನು ಸರ್ಕಾರದವರು ಸದ್ಯದಲ್ಲಿ ತೆಗೆದುಹಾಕುತ್ತಾರೆ. ಅಲ್ಲದೆ 200 ತೆಂಗಿನ ಮರ, 4 ಎಕರೆ ಹೊಲ, 1 ಎಕರೆ ಗದ್ದೆ ಇದೆ. ಜಯಮ್ಮ ಕೊನೆಯವಳು. ಅದೃಷ್ಟಕ್ಕೆ ಒಬ್ಬಳೇ ಮಗಳು. ಹಿರಿಯ ಅಣ್ಣ ಅಶ್ವತ್ಥ BA ಮಾಡಿದ್ದರೂ ಕೆಲಸ ಸಿಕ್ಕಿಲ್ಲ. 2ನೆಯವ ನಾಗೇಶ SSLCಯನ್ನೇ ಪಾಸು ಮಾಡಲಿಲ್ಲ.
ಊರಲ್ಲಿ ಆರಂಭ ಮಾಡುತ್ತಿದ್ದಾನೆ. ಅಶ್ವತ್ಥ ಈಗ 1 ವರ್ಷದಿಂದ ಊರಿನಲ್ಲಿ ಚಿಲ್ಲರೆ ಅಂಗಡಿ ಇಟ್ಟುಕೊಂಡು ಸ್ವಲ್ಪ ವೃದ್ಧಿ ಮಾಡುತ್ತಿದ್ದಾನೆ. ತನ್ನ ಸಂಪಾದನೆ ಗಟ್ಟಿಯಾಗುವ ತನಕ ಮದುವೆ ಬೇಡವೆಂದು 30 ವರ್ಷವಾದರೂ ಹಾಗೆಯೇ ಇದ್ದಾನೆ. ಅವರ ಸ್ಥಿತಿಯಲ್ಲಿ 1/3 ಪಾಲನ್ನು ಮಗಳಿಗೆ ಕೊಟ್ಟರೆ ಅವರ ಗತಿಯೇನು? ಹೋಟೆಲಿನಲ್ಲೇ ಇದ್ದ, ನೀವು ಆ ಕಡೆ ನೋಡಲಿಲ್ಲ ಅಂತ ಕಾಣುತ್ತೆ, ಹೋಗಿ ಕರ್ಕೊಂಡು ಬನ್ನಿ ಎಂದು ಅಶ್ವತ್ಥನಿಗೆ ಹೇಳಿ ಕಳಿಸಿ ಸತ್ಯ ಅವರೆಲ್ಲರಿಗೂ ಉಪ್ಪಿಟ್ಟು ಮಾಡಲು ಹೊರಟಳು. ಆದರೆ ಅಷ್ಟು ದೊಡ್ಡ ಪಾತ್ರೆಯೇ ಇರಲಿಲ್ಲ. ಇರುವುದರಲ್ಲೇ 2 ಸಲ ಮಾಡುವುದೆಂದು ಹವಣಿಸುತ್ತಿರುವಾಗ, ಅಮ್ಮ ನೀನು ಮಾಡಬೇಡ, ನಾವು ಬಾಯಿಗೆ ಒಂದು ಹನಿ ನೀರೂ ಬಿಡೋಲ್ಲ ಎಂದು ಶಾನುಭೋಗ ರಾಮಯ್ಯನವರು ಸತ್ಯಾಗ್ರಹ ಮಾಡುವವರಂತೆ ಹೇಳಿಬಿಟ್ಟರು. ಆದರೆ ಬಸುರಿ ಅತ್ತಿಗೆ ಉಪವಾಸವಿರಬಾರದೆಂಬ ಕನಿಕರ ಸತ್ಯಳಿಗೆ. ವೆಂಕಟೇಶ ಅಶ್ವತ್ಥನೊಡನೆ ಬಂದ. ಇದೇನು ವೆಂಕಟೇಶ ಇದು? ಸತ್ಯ ಕೇಳಿದಳು. ಏನು ಎಂದು ಅವನು ಗತ್ತು ಮಾಡಿದ. ಪಾಪ, ಅವರ ಸ್ಥಿತಿಲಿ ಏನು ಕೊಟ್ಟಾರು? ಶಕ್ತಿ ಇದ್ದಷ್ಟು ಚೆನ್ನಾಗಿ ಮದುವೆ ಮಾಡಿ ಕೊಟ್ರು. ಮುಂದೆ ಕರೆದು ಕಳಿಸಿ ಮಾಡೇ ಮಾಡ್ತಾರೆ. ಹುಡುಗಿ ಚೆನ್ನಾಗಿದ್ದಾಳೆ, ಏನೂ ಕೊಡದೇ ಇದ್ರೂ ಬೇಡ ಅಂತ ನೀನೇ ಒಪ್ಕೊಂಡಲ್ಲವೇ ಮದುವೆಯಾದದ್ದು? ವೆಂಕಟೇಶ ಸುಮ್ಮನೆ ಕೂತಿದ್ದ. ನಂಗೇನು ಬೇರೆ ದಿಕ್ಕಿಲ್ಲ. ಜವಳಿ ಅಂಗಡೀಲಿ ಕೂಲಿ ಮಾಡ್ತಿದ್ದೆ. ಅದನ್ನು ನೋಡಿ ಅಪ್ಪ ಹೀಗೆ ಬರೆದಿದ್ದಾನೆ. ಆದರೆ ನಿಂಗೇನು ಕಮ್ಮಿಯಾಗಿದೆ? ನೀನೇನು ಕಮ್ಮಿ ಸಂಪಾದನೆ ಮಾಡ್ತಿದೀಯಾ? ಕಾನೂನು ಅಂದರೆ ಕಾನೂನು. ಒಬ್ರಿಗೊಂದು ಇನ್ನೊಬ್ರಿಗೊಂದು ಇರಕೂಡದು. ಆದರೆ ಎಲ್ರಿಗೂ ಆಗಬೇಕು. ಇಲ್ಲದಿದ್ದರೆ ಯಾರಿಗೂ ಇರಕೂಡದು. ಅರ್ಥ ಮಾಡ್ಕೊ ವೆಂಕಟೇಶ ಅಂದ. ಏನು ನೀನು ಹೇಳುವುದು? ತಲೆಹರಟೆ ಬೇಡ. ನಿನ್ನ ಕೈಲಿ ಏನು ಹರಿಯುತ್ತೋ ಅಷ್ಟು ಮಾಡು. ನಂಗೆ ಬುದ್ಧಿ ಹೇಳೋಕ್ ಬರಬೇಡ ಎಂದು ಬಿಟ್ಟ. ಇವರ ಎದುರಿಗೆಲ್ಲ ಹೀಗೆ ಅನ್ನಿಸಿಕೊಂಡಿದ್ದಕ್ಕೆ ಸತ್ಯಳಿಗೆ ಅವಮಾನವೆನಿಸಿತು. ಅವಳು ಎದ್ದು ಗುಡಿಸಲಿನ ಒಳಕ್ಕೆ ಹೋದಳು. ಕಣ್ಣಲ್ಲಿ ನೀರು ಬರುವಂತಾದರೂ ಅಭಿಮಾನದಿಂದ ತಡೆದುಕೊಂಡಳು. ವೆಂಕಟೇಶನ ಉದ್ದೇಶವೇನೆಂದು ಶಾಂತವಾಗಿ ಯೋಚಿಸಿದಳು. ಅವನ ಮಾತಿನ ಅರ್ಥವೇನು? ಕಾನೂನು ಅಂದರೆ ಕಾನೂನು, ಆದರೆ ಎಲ್ಲರಿಗೂ ಆಗಬೇಕು. ಇಲ್ಲದಿದ್ದರೆ ಯಾರಿಗೂ ಇರಕೂಡದು. ಅರ್ಥ ಮಾಡ್ಕ. ನಿನ್ನ ಕೈಲಿ ಏನು ಹರಿಯುತ್ತೋ ಅಷ್ಟು ಮಾಡು ಎಂದರೆ, ಅಪ್ಪ ಬರೆದಿರುವ ವಿಲ್ ನನಗೆ ಬೇಡವೆಂದು ನಾನು ಬರೆದು ಕೊಟ್ಟರೆ ಇದು ಸರಿ ಹೋಗುತ್ತದೆಯೇ? ಆ ಉದ್ದೇಶದಿಂದಲೇ ಹೀಗೆಲ್ಲ ಮಾಡಿದಾನೆಯೇ? ಅಥವಾ ಹೆಂಡತಿಯ ಕಡೆಯಿಂದ ಪಾಲು ಬರಲಿ ಅಂತ ಹೀಗೆ ಮಾಡಿ ಅವರೇ ಏನಾದರೂ ನನ್ನ ಹತ್ತಿರ ಬಂದಿದ್ದಾರೆಯೇ? ಇವರು ನೇರವಾಗಿ ತೋಟಕ್ಕೆ ಯಾಕೆ ಬಂದರು? ಮನೆಗೆ ಬೀಗ ಹಾಕಿತ್ತೆ? ಅಲ್ಲಿಗೆ ಹೋಗಿ ಬಂದರೆ? ಒಳತೊಟ್ಟಿಗೆ ಬೀಗ ಹಾಕಿಕೊಂಡು ನರಸಿಂಹ ಜೋಯಿಸರು ಪೂಜೆಗೆ ಹೋಗಿದ್ದರೂ ಆಳು ಕೊಟ್ಟಿಗೆಯಲ್ಲಿ ಕೆಲಸ ಮಾಡುತ್ತಿರಬಹುದು. ಅವನು ಇನ್ನೂ ಹಾಲು ತಂದುಕೊಟ್ಟಿಲ್ಲ. ಇವರು ನೇರವಾಗಿ ಇಲ್ಲಿಗೆ ಯಾಕೆ ಬಂದರು? ಆಲೋಚನೆ ಪೂರ್ತಿಯಾಗಿ ವೆಂಕಟೇಶನದೇ ಇರಲಿ ಅಥವಾ ಬೀಗರದೇ ಇರಲಿ, ಒಟ್ಟಿನಲ್ಲಿ ನಾನು ಅಪ್ಪನ ವಿಲ್ ಬೇಡ ಅಂದರೆ ಸರಿ ಹೋಗುತ್ತೆ. ನನಗೆ ಯಾಕೆ ಬೇಕು ಇದು? ಈ ಜಮೀನಿನ ಮಾಲೀಕತ್ವದಿಂದ ಏನು ಸಾಧಿಸಬೇಕು ನಾನು? ಬೆಂಗಳೂರಿಗೆ ಹೊರಟು ಹೋಗಬೇಕು ಎಂದುಕೊಂಡಳು. ಆದರೆ ಮಣ್ಣಿನಲ್ಲಿ ದುಡಿಯಬೇಕೆಂಬ ಆಶಯ, ಸಂಕಲ್ಪದ ನೆನಪಾಯಿತು. ನೆಲ ವೆಂಕಟೇಶನಿಗೆ ಸೇರಿದರೂ ನಾನು ಕೆಲಸ ಮಾಡಬಹುದಲ್ಲ. ಅವನು ಬೇಡ ಅನ್ನುವುದಿಲ್ಲ ಎಂಬ ಸಮಾಧಾನವಾಯಿತು. ಆದರೆ ಅವನ ಸ್ವಭಾವದ ನೆನಪಾಯಿತು. ಅವನ ತಂತ್ರದ ಮುಳ್ಳುಗಳು ಎಷ್ಟೆಷ್ಟು ಆಳದಲ್ಲಿ ಯಾವ ದಿಕ್ಕಿನಲ್ಲಿ ನೆಟ್ಟಿರುತ್ತವೆಯೋ ಯಾರಿಗೆ ಗೊತ್ತು? ನನ್ನದನ್ನು ಅವನಿಗೆ ಕೊಟ್ಟು ನಾನೇಕೆ ಅವನ ನೆಲದ ಆಳಾಗಿ ದುಡಿಯಬೇಕು? ಈಗ ಹರಿಜನರೆನಿಸಿಕೊಂಡಿರುವ ಹೊಲೆಯ ಮತ್ತು ಮಾದಿಗರ ನೆನಪಾಯಿತು. ಸ್ವಂತ ಭೂಮಿಯಿಲ್ಲದೆ ಪಾಳೇಗಾರ ದೊಡ್ಡ ಪಟೇಲರ ಮತ್ತು ಉಳಿದ ಕೆಲವು ಜಮೀನುದಾರರ ನೆಲದಲ್ಲಿ ದುಡಿಯುವ ಇತರ ಶೂದ್ರ ಆಳುಗಳ ನೆನಪಾಯಿತು. ಸಾವಿರಾರು ವರ್ಷಗಳ ಇತಿಹಾಸ ನೆನಪಿಗೆ ಬಂತು. ನಾನು ಆ ಇತಿಹಾಸ ಕಾಲದ ಶೂದ್ರಳಾಗುವುದಿಲ್ಲ. ನನಗೆ ಬೇಕಾದುದು ಸ್ವಾವಲಂಬಿ ಶೂದ್ರತ್ವ ಎಂದುಕೊಂಡಳು. ಹೊರಗೆ ವೆಂಕಟೇಶನಿಗೂ ಬೀಗರಿಗೂ ಮಾತು ನಡೆಯುತ್ತಿತ್ತು. ಸತ್ಯಳಿಗೆ ಇದ್ದಕ್ಕಿದ್ದ ಹಾಗೆಯೇ ಒಂದು ಅಂಶ ಹೊಳೆಯಿತು. ಈ ದೇಶದಲ್ಲಿ ಸಹಸ್ರಾರು ವರ್ಷಗಳಿಂದ ಹೆಂಗಸರೆಲ್ಲ ಶೂದ್ರರಾಗಿದ್ದಾರಲ್ಲ. ಬ್ರಾಹ್ಮಣರ, ಕ್ಷತ್ರಿಯ, ವೈಶ್ಯರುಗಳ ಸ್ತ್ರೀಯರು ಸಹ ಶೂದ್ರರೇ. ಅವರಿಗೆ ವೇದಾಧಿಕಾರವಿಲ್ಲ, ಸಿಂಹಾಸನಾರೋಹಣದ ಅಧಿಕಾರವಿಲ್ಲ.
ಆಸ್ತಿಯ ಅಧಿಕಾರವಿಲ್ಲ. ತಂದೆ ಗಂಡ ಮಗನ ಆಡಳಿತಕ್ಕೆ ಒಳಪಟ್ಟು ಇರಬೇಕು. ವೇದಕಾಲದ ಸ್ತ್ರೀಯರ ಬ್ರಾಹ್ಮಣತ್ವ ಆಮೇಲೆ ಕುಸಿದು ಹೋಯಿತು. ಆದರೆ ವೇದ ಕಾಲದಲ್ಲಿ ಶೂದ್ರತ್ವವು ಈ ರೂಪದಲ್ಲಿರಲೇ ಇಲ್ಲವಲ್ಲ. ಶೂದ್ರನಾಗಿ ಹುಟ್ಟಿದವನು ಬ್ರಾಹ್ಮಣನಾಗಬಹುದಾಗಿತ್ತಲ್ಲ. ಬಹುತೇಕ ಜನರನ್ನು, ಉಳಿದ ಅಲ್ಪಸಂಖ್ಯೆಯ ಅರ್ಧ ಭಾಗವಾದ ಸ್ತ್ರೀಯರನ್ನು ಸಹ ಶೂದ್ರತ್ವವು ಆಕ್ರಮಿಸಿಕೊಂಡ ದುರ್ದೈವದ ಪರಿಕ್ರಮ ಯಾವಾಗ, ಹೇಗೆ ಆರಂಭವಾಯಿತು? ಇದೇ ದೇಶದ ಇತಿಹಾಸ, ಜೀವನ ದರ್ಶನ. ಇದನ್ನು ತಿಳಿಯಬೇಕು ಎಂದುಕೊಂಡಳು. ಮತ್ತೊಂದು ಅಂಶ ನೆನಪಾಗಿ ಮೈ ಪುಳಕಿತವಾಯಿತು. ತನ್ನ ಬಲಗೈ ಬೆರಳನ್ನು ಎಡ ಹೆಗಲ ರವಿಕೆಯ ಸಂದಿಗೆ ತೂರಿಸಿ ತನ್ನ ಯಜ್ಞೋಪವೀತವನ್ನು ಮುಟ್ಟಿ ನೋಡಿಕೊಂಡಳು. ಅಪ್ಪ ತನಗೆ ಆಸ್ತಿಯಲ್ಲಿ ಪಾಲು ಬರೆದಿರುವುದು ಮಾತ್ರವಲ್ಲ, ಯಜ್ಞೋಪವೀತವನ್ನೂ ಧಾರಣೆ ಮಾಡಿಸಿ ಮಂತ್ರಾಧಿಕಾರ ಕೊಟ್ಟಿದ್ದಾನೆ. ಅದನ್ನು ಅವನು ಹುಚ್ಚಿನಲ್ಲಿ ಮಾಡಿದನೆ? ಅವನಿಗೆ ಉಂಟಾಗಿದ್ದುದು ನಿಜವಾಗಿಯೂ ಹುಚ್ಚೆ? ಅವಳ ಗಮನ ಎದುರಿಗೆ ಇದ್ದ ಹವನಕುಂಡದ ಕಡೆಗೆ ಹೋಯಿತು. ಅಪ್ಪ ಸತ್ತ ಮೇಲೆ ನಾನು ಇಲ್ಲಿ ಏನೂ ಮಾಡಿಲ್ಲವಲ್ಲ, ಅಗ್ನಿಯು ಎಂದಿಗೂ ಆರದಂತೆ ನೋಡಿಕೊಂಡಿರಲಿ ಎಂದಲ್ಲವೇ ಅವನು ನನಗೆ ಬ್ರಹ್ಮೋಪದೇಶ ಮಾಡಿದುದು? ಹೊರಗೆ ವೆಂಕಟೇಶ ಹೇಳುತ್ತಿದ್ದ, ಕಾನೂನಿನಂತೆ ನಿಮ್ಮ ಮಗಳಿಗೆ ಕೊಡೋದ ಕೊಡಿ, ಇಲ್ಲದಿದ್ರೆ ನೀವೇ ಇಟ್ಟುಕೊಂಡು ಸಾಕಿ. ಎಂಥ ಮಾತು ಆಡ್ತೀಯ? ಮದುವೆಯಾದ ಮಗಳನ್ನ ನಾವು ಮನೆಯಲ್ಲಿ ಇಟ್ಕತೀವೆಯೇ? ನಾವು ಖರ್ಚು ಮಾಡಿ ಮದುವೆ ಮಾಡಿಲ್ಲವೇ? 8,000 ಮಾಡಿದೀವಲ್ಲ. ಅದರಲ್ಲಿ ನಂಗೆ ಬಂದದ್ದೇನು? ಹುಳಿತೋವೆ ಮಜ್ಜಿಗೆ ಹುಳಿ ಬೇಯಿಸಿ ನಿಮ್ಮ ನೆಂಟರಿಷ್ಟರಿಗೆ, ನಿಮ್ಮೂರಿನವರಿಗೆ ಸುರಿದಿರಿ. ನನಗೆ ನಿಮ್ಮ ಮಗಳಿಗೆ ಅದರಲ್ಲಿ 4,000 ಸಂದಿದ್ದರೆ ಹೆಚ್ಚು. ಅವನು ಉತ್ತರ ಕೊಟ್ಟ. ಎಲ್ಲ ಮಾಡೋದು ಹಾಗೆಯೇ? ಈಗ ಕಾನೂನು ಬದಲಾಗಿದೆ. ಆಸ್ತಿಯಲ್ಲಿ 3 ಪಾಲು ಮಾಡಿ 4,000 ಕಳೆದು ಉಳಿದದ್ದ ಕೊಡಿ. ನನಗೆ ಅದರಲ್ಲಿ ಒಂದು ದಮಡಿಯೂ ಬೇಡ. ನಿಮ್ಮ ಮಗಳ ಹೆಸರಲ್ಲೇ ಈ ಊರಲ್ಲಿ ಆಸ್ತಿ ಮಾಡೋಣ. ಚರ್ಚೆ ನಡೆಯಿತು. ನಿಮ್ಮ ಮಗಳು ನಿಮ್ಮ ಮನೆಯಲ್ಲಿರಲಿ ಎಂಬ ಮಾತನ್ನು ಅವನು 3 ಸಲ ಆಡಿದ. ಬಸುರಿ ಒಂದೇ ಸಮನೆ ಅಳುತ್ತಿದ್ದಳು. ಕೊನೆಗೆ ಅಶ್ವತ್ಥ ತನ್ನ ತಂದೆಯ ಕೈಲಿ ಅಂದ, ಅಣ್ಣ, ಚರ್ಚೆ ಮಾಡಬೇಡಿ. ಒಟ್ಟು ನಮ್ಮ ಆಸ್ತಿಯ ಬೆಲೆ ಎಷ್ಟಾಗುತ್ತೆ ಲೆಕ್ಕ ಹಾಕಿ. ನಿಮ್ಮದೊಂದು ಅಜ್ಜಿಯ ಪಾಲು ಸೇರಿ 1/4 ಭಾಗದ ಬೆಲೆ ಕಟ್ಟಿ ಮದುವೆದು 4,000 ಕಳೆದು ಉಳಿದ ದುಡ್ಡು ಅವಳ ಹೆಸರಿಗೆ ಕೊಟ್ಟು ನನ್ನ ಪಾಲು ಬಂತು ಅಂತ ಬರೆಸಿಕೊಳ್ಳೋಣ. ಈಗ ದುಡ್ಡೆಲ್ಲಿಂದ ತರ್ತೀಯಾ? ನನ್ನ ಅಂಗಡಿ ಬಂಡವಾಳ ಹಾಕ್ತೀನಿ. ನೀವು ತಿಪಟೂರಿನ ಕೊಬ್ಬರಿ ಮಂಡೀಲಿ ಸಿಕ್ಕಿದಷ್ಟು ಸಾಲ ತನ್ನಿ. ಸಾಲದ್ದಕ್ಕೆ ಅಮ್ಮನ ಚಿನ್ನ ಮಾರಾಣ. ಅವರ ಆಸ್ತಿಯ ಬೆಲೆ ಕಟ್ಟಲು ಪ್ರಾರಂಭಿಸಿದರು. ಒಟ್ಟು 40,000ವೆಂದು ಅವರ ಲೆಕ್ಕವಾಯಿತು. ಹಾಗಾದರೆ 40,000 ನಗದು ಕೊಡ್ತೀನಿ, ನಿಮ್ಮ ಜಮೀನೆಲ್ಲ ಬರೆದು ಕೊಡ್ತೀರಾ? ನಿಮ್ಮ ಕಡೆ ತೆಂಗಿನ ತೋಟದ ಖರೀದಿ ನಂಗೆ ಗೊತ್ತಿಲ್ವೇ? 131ನೇ ಸರ್ವೆ ನಂಬರಿನ ಗದ್ದೆಯ ಬೆಲೆ ಎಷ್ಟು ಎಂದು ವೆಂಕಟೇಶ ಕೇಳಿದ. 30 ವರ್ಷ ಶಾನುಭೋಗಿಕೆ ಮಾಡಿದ ರಾಮಯ್ಯನವರಿಗೆ ಊರಿನ ಎಲ್ಲ ಜಮೀನಿನ ಸರ್ವೆ ನಂಬರು, ಖಾತೆ ನಂಬರು, ಆಕಾರ, ವಿಸ್ತೀರ್ಣಗಳು ಬಾಯಲ್ಲಿದ್ದವು. ಆದರೆ ತಮಗಿದ್ದ 2 ಗದ್ದೆಗಳಲ್ಲಿ ಒಂದರ ಸರ್ವೆ ನಂಬರನ್ನೇ ಹೇಳಬೇಕಾದರೆ ಈ ಅಳಿಯನ ತಿಳುವಳಿಕೆ ಕಮ್ಮಿಯದಲ್ಲ. ತೂಬಿನ ಕೆಳಗಿನ ಗದ್ದೆಯಾದುದರಿಂದ ಅದು ಕಳ್ಳನಿಗೆ ಕೊಟ್ಟರೂ 6,000ಕ್ಕೆ ಹೋಗುತ್ತದೆ. ಮನೆ, ಅದರ ಹಿಂದಿನ ಪಾಳು ಎಂದು ವೆಂಕಟೇಶ ಒಂದೊಂದಾಗಿ ಮತ್ತೆ ಲೆಕ್ಕ ಹಾಕಿದ. 80,000ಕ್ಕೆ ಕಡಿಮೆ ಇಲ್ಲದ ಆಸ್ತಿ. ಅಜ್ಜಿ ಪಾಲನ್ನು ಈಗ ತೆಗೆಯಬಹುದು. ಅವರು ಗತಿಸಿದ ನಂತರ ಅದರಲ್ಲಿ ಮಗಳಿಗೆ 3ನೇ 1 ಪಾಲು ಬರಲೇಬೇಕು. ಈಗ ಸದ್ಯಕ್ಕಂತೂ 20,000 ಬರಬೇಕು. ಅದರಲ್ಲಿ 4,000 ಕಳೆದರೆ 16,000 ನಗದು ಕೊಡಬೇಕು. ಅವರ ಎದೆ ಒಡೆಯಿತು. ಅತ್ತೆ ಅವನ ಕಾಲನ್ನೇ ಹಿಡಿಯಲು ಬಂದರು. ಹಿರಿಯ ಮಗ ಅಶ್ವತ್ಥ, ಆದದ್ದಾಯ್ತು ಅಮ್ಮ, ಗಂಡು ಮಕ್ಕಳು ನಾವಿದ್ದು ನೀನ್ಯಾಕೆ ಕಾಲು ಹಿಡಿಯಬೇಕು? ಕೊಟ್ಟು ಬಿಡೋಣ, ನಾನು ಮದುವೆಯೇ ಆಗುಲ್ಲ ಎಂದ. ಮಾವನವರು ಮತ್ತೆ ಲೆಕ್ಕಾಚಾರ ಮಾಡಿಸಿದರು, ಬೇಡಿಕೊಂಡರು. ನೀವು ಹಿರಿಯರು ಅಂದ ಮೇಲೆ ನಾನು ಕೇಳ್ತೀನಿ. ಅಜ್ಜಿ ಪಾಲಿನಲ್ಲಿ ಮುಂದೆ ಇವಳಿಗೆ ಯಾವ ಹಕ್ಕು ಬೇಡ. 16,000 ಕೊಟ್ಟು ಬಿಡಿ, ರಿಕಾರ್ಡು ಚುಕ್ತಾ ಮಾಡಿಸಿಕೊಳ್ಳಿ ಎಂದು ಹೇಳಿ ವೆಂಕಟೇಶ ಮೇಲೆದ್ದ. ಇನ್ನು 1 ತಿಂಗಳಿನಲ್ಲಿ ಹಣ ಒದಗಿಸಿ ಕಾಗದ ಮಾಡಿಸುವುದಾಗಿ ಅವರು ಮೇಲೆದ್ದರು. ಒಳಗೆ ಕುಳಿತಿದ್ದ ಸತ್ಯಳಿಗೆ ಇದು ಅನ್ಯಾಯವೆನಿಸಿತು.
ಆದರೆ ತಾನು ಮಾತನಾಡಲು ಹೋದರೆ ವೆಂಕಟೇಶನ ಕೈಲಿ ಬೈಸಿಕೊಳ್ಳುವುದು ಮಾತ್ರವಲ್ಲ, ತಾನೇ ಪೇಚಿಗೆ ಸಿಕ್ಕಬೇಕಾಗುತ್ತದೆ ಎಂದುಕೊಂಡು ಸುಮ್ಮನಾದಳು. ಹೊರಗೆ ಬಂದು 1 ಗಂಟೆ ಇಲ್ಲೇ ಇರಿ, ಅಡುಗೆ ಮಾಡ್ತೀನಿ ಎಂದಳು. ಅಶ್ವತ್ಥ, ಇವಳು ನಿಮ್ಮ ಮನೆಗೆ ಸೇರಿದವಳು, ಇವಳಿಗೆ ಬೇಕಾದರೆ ಏನಾದರೂ ಕೊಡಿ, ನಾವ್ಯಾರೂ ಈ ಮನೆಯಲ್ಲಿ ಇನ್ನು 1 ಲೋಟ ನೀರು ಮುಟ್ಟೋದಿಲ್ಲ ಎಂದ. ಹಾಗನ್ನಬಾರದು, ತಾಯಿ ಸಮಾಧಾನ ಹೇಳಬಂದರು. ನೀನ್ ಸುಮ್ನಿರಮ್ಮ ಎಂದು ಮಗ ಗದ್ದರಿಸಿಕೊಂಡ. ಅವರೆಲ್ಲ ಅದೇ ದಿನ ವಿಠ್ಠಲಾಪುರಕ್ಕೆ ಹಿಂತಿರುಗಿದರು. ವೆಂಕಟೇಶ ಮಗುವನ್ನು ತಾಯಿಯ ಜೊತೆ ಕಳಿಸಿದ. ತನ್ನ ಹೋಟೆಲು ಕಟ್ಟಡದ ಪಕ್ಕದಲ್ಲಿ ಮನೆ ಕಟ್ಟಿಸಬಹುದಾದ ಜಾಗವಿತ್ತು. ಅವರು ಬಸ್ಸಿಗೆ ಹೋದ ತಕ್ಷಣವೇ ಅವನು ಅದರ ಉದ್ದ ಅಗಲಗಳನ್ನು ಕರಾರುವಾಗಿ ಅಳೆದ. ಆ ಜಾಗದಲ್ಲಿ 2 ಅಂಗಡಿ ಮಳಿಗೆ ಕಟ್ಟಿಸಬೇಕು. ಹಿಂಭಾಗದಲ್ಲಿ ಗೋಡೌನ್ ಇರಬೇಕು. ಮೇಲ್ಭಾಗದಲ್ಲಿ ಒಟ್ಟು 8 ರೂಮು ಕಟ್ಟಿಸುವುದು. ಪರಸ್ಥಳದಿಂದ ಬರುವ ಹೈಸ್ಕೂಲು ಮೇಷ್ಟರುಗಳಿಗೆ, ಆಸ್ಪತ್ರೆಯವರಿಗೆ ಬಾಡಿಗೆ ಕೊಡಬಹುದು ಎಂದು ಮುಂತಾಗಿ ಲೆಕ್ಕ ಹಾಕಿದ. 16,000ದಲ್ಲಿ ಕಟ್ಟಡ ಆಗುವುದಿಲ್ಲ. ಮೇಲೆ 20,000ವಾಗಲಿ. ಒಟ್ಟಿನಲ್ಲಿ ಖಾಲಿ ಜಾಗ ಬಿಟ್ಟಿರಬಾರದು. ಬ್ಯಾಂಕಿನಲ್ಲಿ ಖಾಲಿ ಹಣವನ್ನೂ ಬಿಟ್ಟಿರಬಾರದು. ಇನ್ಕಮ್ ಟ್ಯಾಕ್ಸಿನವರು ಎಲ್ಲಿಂದ ಬಂತು ದುಡ್ಡು ಎಂದು ಹಿಡ್ಕೋತಾರೆ. ಹೋಟೆಲಿನ ಬಾಡಿಗೆ ಅಂದರೆ ಜಡಿದು ಟ್ಯಾಕ್ಸ್ ಹಾಕುತ್ತಾರೆ ಎಂದು ಯೋಚಿಸಿದ. ಅದರ ಮರುಬೆಳಗ್ಗೆ ಸತ್ಯ ಬೆಟ್ಟಯ್ಯನವರ ಮನೆಗೆ ಹೋದಳು. ಅಪ್ಪನ ವಿಲ್ಲಿನ ವಿವರವನ್ನು ತಾನು ತಿಳಿಯಬೇಕೆಂದಳು. ಅವರು, ನಾನು ಜೋಡಿಲಿ ಬಂದರೆ ನಿಮ್ಮಣ್ಣಯ್ಯಾರಿಗೆ ತಿಳಿತದೆ, ನಿಷ್ಠುರವಾಯ್ತದೆ. ನಾಗರ ಹಾವಿನಂತೋರು ಅವರು. ನೀವೇ ಲಾಯರ್ ಕೃಷ್ಣಪ್ಪನವ್ರ ತಾವ ಹೋಗಿ ಕೇಳ್ಕಂಡ್ಬಲ್ರಿ ಎಂದರು. ಅವಳೊಬ್ಬಳೇ ತಾವರೆಕೆರೆಗೆ ಹೋದಳು. ಹಿಂದೆ 2 ಸಲ ಕೃಷ್ಣಪ್ಪನವರು ಯಾವುದೋ ರೈತರ ಕೆಲಸಕ್ಕೆ ತಿರುಮಲಾಪುರಕ್ಕೆ ಬಂದಾಗ ತಮ್ಮ ಮನೆಯಲ್ಲಿ ಇಳಿದುಕೊಂಡಿದ್ದರು. ಆಗ ನೋಡಿದ್ದ ನೆನಪಷ್ಟೆ. ಈಗ ಅವರು ವಿಶ್ವಾಸದಿಂದ ಮಾತನಾಡಿಸಿದರು. ಮನೆಯಲ್ಲಿ ಊಟ ಮಾಡುವಂತೆ ಬಲವಂತ ಮಾಡಿದರು. ಅವರ ಗುಮಾಸ್ತೆಯನ್ನು ಜೊತೆಯಲ್ಲಿ ಸಬ್ ರಿಜಿಸ್ಟ್ರಾರರ ಆಫೀಸಿಗೆ ಕಳಿಸಿದರು. ವಿವರಗಳನ್ನೆಲ್ಲ ಅವಳು ಗುರ್ತು ಹಾಕಿಕೊಂಡಳು. ತೋಟದ ಪೂರ್ವ ದಿಕ್ಕಿನಲ್ಲಿ ಅರ್ಧ ಎಂದರೆ ಈಗ ಕೊಳ ಗುಡಿಸಲು ಇರುವ ಭಾಗದ 150 ಮರ ತನಗೆ. ಹೊಲದಲ್ಲಿ 3 ಎಕರೆ, ಗದ್ದೆಯಲ್ಲಿ 1 ಎಕರೆ. ತನಗೆ ಮನೆ ಕಟ್ಟಲು 10,000 ಕೊಟ್ಟು ಉಳಿದಿದ್ದರಲ್ಲಿ ಇಬ್ಬರಿಗೂ ಅರ್ಧರ್ಧ ಎಂದರೆ ಬ್ಯಾಂಕಿನಲ್ಲಿ ಎಷ್ಟಿದೆಯೋ ನೋಡಬೇಕು ಎಂದಳು. ಗುಮಾಸ್ತೆ ಬ್ಯಾಂಕಿಗೆ ಕರೆದೊಯ್ದು ಅಲ್ಲಿ ತನಗೆ ಗುರುತಿದ್ದ ಒಬ್ಬರನ್ನು ಕೇಳಿದ. 25,500 ರೂಪಾಯಿ ಇತ್ತು. ಸತ್ಯಳೆ ಮ್ಯಾನೇಜರರ ಹತ್ತಿರ ಹೋಗಿ, ತಮ್ಮ ತಂದೆಯ ವಿಲ್ ಹೀಗಿದೆ, ಈಗ ಅವರು ಸತ್ತಿದ್ದಾರೆ, ಹಣ ತಗೊಳ್ಳೋಕೆ ಏನು ಮಾಡಬೇಕು ಎಂದು ಕೇಳಿದಳು. ಅವರ ಡೆತ್ ಸರ್ಟಿಫಿಕೇಟ್ ಮತ್ತು ಸಬ್ ರಿಜಿಸ್ಟ್ರಾರರ ರುಜು ಆದ ವಿಲ್ಲಿನ ಕಾಪಿ ತಂದು ಕೊಟ್ಟರೆ ಹೆಡ್ ಆಫೀಸಿಗೆ ಬರೆದು 1 ವಾರದಲ್ಲಿ ಆರ್ಡರ್ ತರಿಸ್ತೀನಿ, ಹಣ ಕೈಗೆ ಬರುತ್ತೆ ಎಂದರು. ಲಾಯರಿಗೆ ನಮಸ್ಕಾರ ಹೇಳಿ ಅವಳು ಊರಿಗೆ ಬಂದಳು. ಬಸ್ ಇಳಿದವಳೆ ತನ್ನ ಅಣ್ಣ ಸಿಕ್ಕಿದರೆ ಕಳಿಸುವಂತೆ ಹೋಟೆಲಿನಲ್ಲಿ ಹೇಳಿ ತೋಟಕ್ಕೆ ಬಂದಳು. ಸಂಜೆಯ ಹೊತ್ತಿಗೆ ವೆಂಕಟೇಶ ಬಂದ. ಸತ್ಯ ನೇರವಾಗಿ ತಾವರೆಕೆರೆಗೆ ಹೋಗಿದ್ದೆ. ಅಪ್ಪನ ವಿಲ್ಲಿನ ತಪ್ಸೀಲು ಹೀಗೆ ಇದೆ, ಬ್ಯಾಂಕಿನ ಮ್ಯಾನೇಜರು ಹೀಗಂದ್ರು ಎಂದು ತಿಳಿಸಿ, ನೋಡಪ್ಪ, ಇಬ್ಬರೂ ಸೇರಿ ಲೆಕ್ಕ ಸರಿ ಮಾಡೋಣ, ನನಗೆ ದುಡ್ಡು ಬೇಕು ಎಂದಳು. ಎಷ್ಟು ಬೇಕು ತಗ ಎಂದು ಅವನು ಜೇಬಿಗೆ ಕೈ ಹಾಕಿದ. ನೀನ್ಯಾಕೆ ಕೊಡಬೇಕು ಕೈಯಿಂದ, ಅಪ್ಪ ಬರೆದಿರುವಷ್ಟು ಸಾಕು. ಅವನಿಗೆ ಪೆಚ್ಚಾಯಿತು. ಇವಳ ಕೈಲಿ ವಾದ ಮಾಡಿ ಪ್ರಯೋಜನವಿಲ್ಲ ಎಂದುಕೊಂಡ. ಆದರೆ ತನ್ನ ಪೆಚ್ಚನ್ನು ಬಿಟ್ಟು ಕೊಡದೆ ಹೇಳಿದ, ಬ್ಯಾಂಕಿನಲ್ಲಿ ದುಡ್ಡು ಬರೋ ತನಕ ಏನು ಮಾಡ್ತೀಯಾ, ಅಲ್ಲಿ ತನಕ ತಗ 100-200. ನೋಡು, ಅಪ್ಪ ಬೇಕಾದ್ದು ಬರೆದಿರಬಹುದು, ಆದರೆ ಬರೀ ಅಷ್ಟನ್ನ ನಿನಗೆ ಕೊಟ್ಟು ಕೈ ತೊಳ್ಕೊಳ್ಳೋ ಅಣ್ಣ ಅಲ್ಲ ನಾನು. ನಿಂಗೆ ಸಾಲದಿದ್ದರೆ ಮೇಲೆ ಎಷ್ಟಾದರೂ ಕೊಡೋ ಜವಾಬ್ದಾರಿ ನಂದು. ಇಲ್ಲಿ 1 ಮನೆ ಕಟ್ಟಿಸಬೇಕು ಅಂದೆ ಅಲ್ಲವೇ? ಕಟ್ಟಿಸೋಣ. ನೋಡು, ತ್ವಾಟಕ್ಕೆ ಮಧ್ಯೆ ಬೇಲಿ ಹಾಕಿಸೋದು ಬೇಡ. ಅಣ್ಣ ತಂಗಿ ಬೇರೆ ಬೇರೆ ಆದ್ರು ಅಂತ ಜನ ಆಡ್ಕೋಬಾರ್ದು. ಆ ನಡುವಿನ ಪಟ್ಟೆಗೆ ಅರ್ಧ ಆಗುತ್ತೆ. ಆ ಕಡೆಗೆ 150, ಈ ಕಡೆಗೆ 150 ಮರ. ಈ ಕಡೆದ ನೀನು ಕೆಡವಿಸ್ಕೊಂಡು ಮಾರು, ಆ ಕಡೆದು ನಂಗಿರಲಿ. ಅವಳು ಸುಮ್ಮನಿದ್ದಳು. ಬ್ಯಾಂಕಿನಿಂದ ಬರೋ ತನಕ ಬೇಕಾದರೆ ಇಟ್ಕ ಎಂದು 10 ರೂಪಾಯಿಗಳ 15 ನೋಟುಗಳನ್ನು ಎಣಿಸಿ ಅವಳ ಮುಂದೆ ಹಾಕಿ,
ನಿಂಗೆ ಮನೆಯಿಂದ ಯಾವತ್ತು ಏನು ಬೇಕಾದರೂ ಬಂದು ತಗೊಂಡು ಹೋಗು ಎಂದು ಹೇಳಿ ಹೊರಟು ಹೋದ. ಅಣ್ಣನ ಔದಾರ್ಯದ ಅರ್ಥ ಅವಳಿಗೆ ಆಗಲಿಲ್ಲ. ಅವನಿಗೆ ತಂಗಿಯನ್ನು ಕಂಡರೆ ಪ್ರೀತಿ ಇಲ್ಲದೇ ಇಲ್ಲ. ಆದರೆ ವ್ಯವಹಾರದಲ್ಲಿ ತಾನು ಎಚ್ಚರವಾಗಿರಬೇಕೆಂದು ಯೋಚಿಸಿದಳು. ಅವನು ಹೇಳುವ ಹಾಗೆ ಬೇಲಿ ಹಾಕುವುದು ಬೇಡ. ಆದರೆ ಅಪ್ಪನ ವಿಲ್ಲಿನಂತೆ ಶಾನುಭೋಗರ ಲೆಕ್ಕದಲ್ಲಿ ನಮೂದಿಸಿ ಕಂದಾಯವನ್ನು ಮಾತ್ರ ತನ್ನ ಹೆಸರಿನಲ್ಲಿ ಕಟ್ಟಿ ರಶೀತಿ ಇಟ್ಟುಕೊಳ್ಳಬೇಕು. ಬೇಸಾಯ ಮತ್ತು ಕಾಯಿ ಕೆಡವಿಸುವ ಯಜಮಾನಿಕೆ ಅವನ ಕೈಲೇ ಇರಲಿ. ಸಂಸಾರ ಒಟ್ಟಿಗೆ ಇದೆ, ಅವನೇ ಯಜಮಾನ ಅನ್ನುವ ಗೌರವ ಅವನಿಗೂ ಇರಬೇಕು ಎಂದು ತೀರ್ಮಾನಿಸಿದಳು. ಮರುದಿನ ಸಂಜೆ ಅವಳಿಗೆ ತೋಟದಿಂದ ಎಲ್ಲಾದರೂ ತಿರುಗಾಡಿಕೊಂಡು ಬರಬೇಕೆನಿಸಿತು. ದೇವಸ್ಥಾನದ ಹತ್ತಿರದಿಂದ ಕಾಲುವೆ ದಡದಲ್ಲಿ ನಡೆದು ತೂಬಿನ ಹತ್ತಿರ ಕೆರೆಯ ಏರಿಯನ್ನು ಹತ್ತಿದಳು. ಸ್ವಲ್ಪ ಮುಂದೆ ನಡೆದ ಮೇಲೆ ಅಪ್ಪ ನೀರಿಗೆ ಬಿದ್ದಿದ್ದ ಜಾಗ ಬಂತು. ಅವಳು ಸ್ವಲ್ಪ ಹೊತ್ತು ಅಲ್ಲಿಯೇ ನಿಂತಿದ್ದಳು. ಅನಂತರ ಆಚೆ ಕೋಡಿಯ ಕಡೆಗೆ ನಡೆದಳು. ಹಿಂದಿನಿಂದ ಬೆಟ್ಟಯ್ಯನವರ ಮಗಳು ಮೀರಾ ಬಂದಳು. ಇವಳ ಕೈಲಿ ಮಾತನಾಡಬೇಕೆಂಬ ಆಶೆ, ಆದರೆ ಸಂಕೋಚವೂ ಅವಳ ಮುಖದಲ್ಲಿ ಕಾಣುತ್ತಿತ್ತು. ಸುಮ್ಮನೆ ನಮಸ್ತೆ ಎಂದು ಹೇಳಿ ನಿಂತ ಅವಳನ್ನು ಸತ್ಯಳೆ ಮಾತನಾಡಿಸಿದಳು. ಏನು, ಸ್ಕೂಲಿಂದ ಬರ್ತಾ ಇದ್ದೀರಾ? ಹೇಗನ್ಸುತ್ತೆ ಸ್ಕೂಲು? ಮೀರಾ ಸುಮ್ಮನೆ ಮುಖವನ್ನು ಅರಳಿಸಿದಳು. ಮಧ್ಯಾಹ್ನ ಊಟಕ್ಕೇನು ಮಾಡ್ತೀರಿ? ಮನೆಯಿಂದ ತಗೊಂಡು ಹೋಗಿರ್ತೀನಿ. ಇಬ್ಬರೂ ಜೊತೆಯಲ್ಲಿ ಹೆಜ್ಜೆ ಹಾಕಿದರು. ಮೀರಾ ಸಂಕೋಚದಿಂದ ಅಂದಳು, ನೀವು ನನ್ನ ಬಹುವಚನದಾಗೆ ಮಾತಾಡಿಸಬಾರದು. ಯಾಕಮ್ಮ? ಸತ್ಯ ಆಶ್ಚರ್ಯ ಮತ್ತು ಸಂತೋಷದಿಂದ ಅವಳ ಕಡೆಗೆ ತಿರುಗಿ ನೋಡಿದಳು. ಅವಳಿಗೆ ತನಗಿಂತ 1-2 ವರ್ಷ ಕಡಿಮೆ ವಯಸ್ಸು ಅಷ್ಟೆ. ಆದರೆ ದಷ್ಟಪುಷ್ಟವಾಗಿ ಬೆಳೆದಿದ್ದಳು. ಮುಖ ಮತ್ತು ಕಣ್ಣುಗಳಲ್ಲಿ ಗೆಲುವಿತ್ತು. ಮೀರಾ, ನನಗೆ ಹೇಗೋ ಆಗುತ್ತೆ ಎಂದಳು. ಆಗಲಿ ಬಿಡು, ನೀನು ನನ್ನ ಏಕವಚನದಲ್ಲಿ ಕೂಗು. ಬ್ಯಾಡಿ. ಸತ್ಯ ಬಲವಂತ ಮಾಡಲಿಲ್ಲ. ಇಬ್ಬರೂ ಜೊತೆಯಲ್ಲಿ ನಡೆದರು. ಮೀರಳಿಗೆ ಮಾತನಾಡಲು ಏನೋ ಒಂದು ರೀತಿಯ ಸಂಕೋಚ. ಆದರೆ ಇವಳೊಡನೆ ನಡೆಯುತ್ತಿರುವ ಅವಕಾಶಕ್ಕೆ ಒಂದು ತೆರನಾದ ಸಂತೋಷವೂ ಅವಳ ಮುಖದಲ್ಲಿ ಕಾಣುತ್ತಿತ್ತು. ಸತ್ಯ ಕೇಳಿದಳು, ನಾವು ಓದುವಾಗ ಮಿಡ್ಲ್ ಸ್ಕೂಲ್ನಲ್ಲಿ ಹೆಣ್ಣು ಮಕ್ಕಳಿಗೂ ಹೊಡಿತಿದ್ರು. ಈಗಲೂ ಹೊಡಿತೀರಾ ನೀವು? ಬಾಕಿ ಮೇಷ್ಟ್ರು ಹೊಡಿತಾರೆ. ನೀನು ಗಾಂಧಿ ಭಕ್ತಳೇನು? ನಾನು ಹುಡುಗ್ರನ್ನ ಮುಟ್ಬ್ಯಾಡ್ದಲ್ಲ. ಅದರಲ್ಲಿ ಆಶ್ಚರ್ಯವಿರಲಿಲ್ಲ. ಆದರೆ ಇಂತಹ ಸಣ್ಣ ವಿವರಗಳು ಸತ್ಯಳಿಗೆ ತಿಳಿದಿರಲಿಲ್ಲ. ಹಾಗಾದರೆ ಹುಡುಗರ ಪಾಠ ತಿದ್ದುವಾಗ ಹೇಗೆ ಮಾಡ್ತೀಯಾ? ದೂರದಾಗೆ ನಿಂತ್ಕೊಂಡು ಹುಡುಗರು ಪುಸ್ತಕ ಮೇಜದ ಮೇಲೆ ಇಡ್ತುವೆ, ನಾನು ತಿದ್ದಿ ಇಟ್ಟ ಮೇಲೆ ಹಾಗೆ ದೂರದಾಗೆ ಬಗ್ಗಿ ತಗತಾರೆ. ಬಾಕಿ ಮೇಷ್ಟರುಗಳು ಹೇಗೆ? ನಾನೊಬ್ಬಳೇ ಹೆಂಗಸು ಮೇಡಮ್, ಉಳಿದವರೆಲ್ಲ ಗಂಡಸರು, ದೂರ ಕುಂತಿರ್ತಾರೆ. ಮಧ್ಯ ಕಾಫಿ ಗೀಫಿ ಬೇಕಾದ್ರೆ ನಂದೇ ಒಂದು ಗಾಜಿನ ಗ್ಲಾಸು ಇಟ್ಕೊಂಡಿದ್ದೀನಿ. ಜವಾನ ನಿಮ್ಮಣ್ಣಾರ ಹೋಟೆಲಿಂದ ತಂದು ಅದಕ್ಕೆ ಬಗ್ಗಿಸ್ತಾನೆ. ನೀನು ಸುಮ್ಮನೆ ಯಾಕಿರ್ತೀಯ? ಗಲಾಟೆ ಮಾಡು. ಏನು ಗಲಾಟೆ ಮಾಡಲಿ, ಕೇಳಾರ್ಯಾರು? ಸತ್ಯ ಗಂಭೀರವಾಗಿ ಯೋಚಿಸಲು ಆರಂಭಿಸಿದಳು. ಇದು ಕಳೆಯುವುದು ಇನ್ನೂ ಎಷ್ಟು ವರ್ಷಕ್ಕೆ ಕಳೆಯುತ್ತದೆಯೋ, ಅಥವಾ ಶೂದ್ರತ್ವದ ಈ ಪರ್ಯಾಪ್ತ ರೂಪವು 1-2 ಜಾತಿಗಳವರ ಮೇಲೆ ಗಟ್ಟಿಯಾಗಿ ಕೂತೆ ಇರುತ್ತದೆಯೋ? ಅವಳಿಗೆ ನೆನಪಾಯಿತು, ಮೀರಳ ಅಪ್ಪ ಬೆಟ್ಟಯ್ಯನವರೇ ಈ ಹಳೆಯ ಕ್ರಮವನ್ನು ಒಪ್ಪಿಕೊಂಡಂತೆ ಕಾಣುತ್ತದೆ. ಈಗ ಅವರು ಅನುಕೂಲವಾಗಿದ್ದಾರೆ, ಆದರೆ ಪದ್ಧತಿಯೊಡನೆ ರಾಜಿ ಮಾಡಿಕೊಂಡಿದ್ದಾರೆ. ಅವಳು ಮೀರಳೊಡನೆ ಅವಳ ಕಾಲೋನಿಗೆ ಹೋಗಿ ಅವಳ ಮನೆಗೂ ಹೋದಳು. ಮೀರಳ ತಾಯಿ ಸುಂಕವನು ಬಂದು ಕಂಬದ ಹತ್ತಿರ ನಿಂತು ಇವಳನ್ನು ಮಾತನಾಡಿಸಿದಳು. ಇವಳು ಕೇಳಿದಳು, ಮೀರಾ, ನೀನು SSLCಯಲ್ಲಿ ಯಾವ ಕ್ಲಾಸು? ಫಸ್ಟ್ ಕ್ಲಾಸಿಗೆ 20 ನಂಬರ್ ಕಮ್ಮಿ ಆಯಿತು. ಕಾಲೇಜಿಗೆ ಯಾಕೆ ಹೋಗಲಿಲ್ಲ? ನಾನು ಹೋಗಬೇಕು ಅಂತಿದ್ದೆ, ಅಪ್ಪಾರೇ ಸಾಕು ಅಂದರು. ಈಗಲೂ ಯಾಕೆ ಸೇರಬಾರದು? ಕಾಲೇಜು ಬಾಗಿಲು ತೆಗೆದು 15-20 ದಿನ ಆಗಿರಬಹುದು. ಬೇಗ ಅಪ್ಲಿಕೇಶನ್ ಹಾಕು. ಆದರೆ ಅವಳ ತಾಯಿ ಅಂದಳು, ಈಟ್ ಓದಿರಾಕೆ ಹುಡುಗ ಸಿಕ್ನಿಲ್ಲ, ಕಾಲೇಜ್ ಪಾಲೇಜ್ ಬ್ಯಾಡ ಕಣವ್ವ. ಗಂಡನ ಮಾತು ಬ್ಯಾರೆ,
ನಿಂಗೆ ಓದುವ ಇಷ್ಟ ಇದೆಯೋ ಇಲ್ಲವೋ ಎಂದು ಮೀರಳನ್ನು ಸತ್ಯ ಕೇಳಿದಳು. ಇಷ್ಟ ಇದೆ. ನಾನು ನಿಮ್ಮ ಅಪ್ಪಾರಿಗೆ ಹೇಳ್ತೀನಿ ತಡಿ. ಬೆಟ್ಟಯ್ಯನವರು ಮನೆಗೆ ಬರುವ ತನಕ ಸತ್ಯ ಕೂತಿದ್ದಳು. ವಿದ್ಯಾಭ್ಯಾಸವಾಗದೆ ಅವರ ಜಾತಿ ಮುಂದುವರಿಯುವುದಿಲ್ಲ. ಹೆಂಗಸರು ಓದದೆ ಯಾವ ಜಾತಿಯೂ ಮುಂದೆ ನಡೆಯುವುದಿಲ್ಲ ಎಂದು ಹೇಳಿದುದಕ್ಕೆ ಅವರು ಮಹಾತ್ಮರು ಹಂಗಂತಿದ್ರು ಎಂದರು. ಹಾಗಾದರೆ ನಿಮ್ಮ ಮಗಳನ್ಯಾಕೆ ಓದಿಸಲಿಲ್ಲ ಎಂದದ್ದಕ್ಕೆ ನಿರುತ್ತರರಾದರು. ಆ ದಿನ ಸತ್ಯ ಬಹಳ ಹೊತ್ತು ಅವರೊಡನೆ ಮಾತನಾಡಿದಳು. ಮರುದಿನ ಬೆಳಗ್ಗೆಯೂ ಬಂದು ಹೋದಳು. ಪರಿಣಾಮವಾಗಿ ಮೀರಾ ಮೇಡಂ ಕೆಲಸ ಬಿಟ್ಟು ಬೆಂಗಳೂರಿನ ಮಹಾರಾಣಿ ಕಾಲೇಜಿಗೆ ಸೇರಿದಳು.